ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದರ್, ಗೌರವ ನಿರ್ದೇಶಕರು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗವಾಗಿದೆ. ಅದು ಬ್ಯಾಂಕಿಂಗ್ ಆಗಿರ್ಬೋದು, SSC, ಮುಂಬರ್ತಕ್ಕಂಥ ರೈಲ್ವೆ, NTPC, ALP, ಟೆಕ್ನಿಷಿಯನ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ಇಲ್ಲಿ ಅತಿ ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಷನಲ್, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಬಗ್ಗೆ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಅದನ್ನು ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ನೀವು ಅದನ್ನು ಬರಿತಾ ಹೋಗಿ. ನಾನು ಇಲ್ಲಿ ಸ್ಲೈಡಲ್ಲಿ ತೋರಿಸ್ತಕ್ಕಂಥ ಕ್ವಶನ್ಗಳೆಲ್ಲ ಇಂಗ್ಲೀಷಲ್ಲಿದ್ದರೂ ಸಹ ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಮಿಸ್ ವರ್ಲ್ಡ್ 2024 ಆದವ್ರು ಯಾರು, ಭಾರತ ರತ್ನ ಅವಾರ್ಡ್ 2024ಗೆ ಎಷ್ಟು ಜನರಿಗೆ ಅವಾರ್ಡನ್ನು ನೀಡಲಾಯಿತು, ಯಾರ್ಯಾರಿಗೆ ನೀಡಲಾಯಿತು, ಆಸ್ಕರ್ ಪ್ರಶಸ್ತಿ, ಈ ವರ್ಷದ ಆಸ್ಕರ್ ಪ್ರಶಸ್ತಿ ಒಂದು ಇವೆಂಟ್ ಎಲ್ಲಿ ನಡೀತು ಮತ್ತು ಅದರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಚಿತ್ರ ಯಾವುದು, ನಿರ್ದೇಶಕರು ಯಾರು, ಬೆಸ್ಟ್ ಆ್ಯಕ್ಟರ್ ಯಾರು, ಆ್ಯಕ್ಟ್ರೆಸ್ ಯಾವುದು, ಪದ್ಮಶ್ರೀ ಅವಾರ್ಡನ್ನು, ಪದ್ಮ ಅವಾರ್ಡ್ಗಳನ್ನು ಎಷ್ಟು ಜನರಿಗೆ ಕೊಟ್ಟರು, ಯಾರ್ಯಾರಿಗೆ ಕೊಟ್ಟರು, ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಗಣ್ಯರು ಯಾವ ಕ್ಷೇತ್ರದಲ್ಲಿ ಸಂಬಂಧಪಟ್ಟವರಾಗಿದ್ದರು ಅನ್ನೋದನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳೇ ಇಲ್ಲಿ ಆಗಿರೋದ್ರಿಂದ ನೊಬೆಲ್ ಪೀಸ್ ಪ್ರೈಸ್ ಈ ಸಲ ಯಾರಿಗೆ ಆಯ್ಕೆ ಆದರು, ಯಾರು ಆಯ್ಕೆ ಆದರು ಅನ್ನೋದನ್ನು, ಇಂಥ ಪ್ರಮುಖ ವಿಷಯಗಳನ್ನು ನಾನಿಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಭಾಳಷ್ಟು ಟಾಪ್ ಒಂದು MCQಗಳಾಗಿದ್ದು ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಭಾಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಮುಂಬರ್ತಕ್ಕಂಥ KS ಎಕ್ಸಾಮ್, ಈಗೇನು ಮತ್ತೆ KS ಎಕ್ಸಾಮ್ ನಡೀತಾ ಇದೆ, KS ಎಕ್ಸಾಮ್ಗೂ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಅಂತೇಳಿ ಕರಿಬೋದು. ಸರಿನಾ? ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕ್, ರೈಲ್ವೆ, SSC ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತರಬೇತಿ ಸಂಸ್ಥೆಯನ್ನು ಬಿಜಾಪುರದಲ್ಲಿ ಸುಮಾರು 10 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಈಗ ನಮ್ಮ ಹೊಸ ಬ್ರ್ಯಾಂಚು ಮೀನಾಕ್ಷಿ ಚೌಕಿಂದ ಬಾಗಲಕೋಟೆ ರಸ್ತೆಯಲ್ಲಿ ಇರತಕ್ಕಂಥ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ, ಸರ್ಕಾರಿ ಪಾಲಿಟೆಕ್ನಿಕ್ ಎದುರಿಗೆ ಶಿಫ್ಟ್ ಆಗಿದ್ದು, ಇಲ್ಲಿ ಆನ್ಲೈನ್ ಎಕ್ಸಾಮ್ ಲ್ಯಾಬು, ಲೈಬ್ರರಿ ಹಾಗೂ ಎಲ್ಲ ಸ್ಟಡಿ ಮಟೀರಿಯಲ್ಗಳನ್ನು, ಅಡ್ಡಾ 247 ಬುಕ್ಸ್ಗಳನ್ನು, ಲೈಬ್ರರಿ, ಲ್ಯಾಬು, ಆನ್ಲೈನ್ ಟೆಸ್ಟು ಮತ್ತು ದೆಹಲಿಯಿಂದ ಲೈವ್ ವಿಡಿಯೋ ಕ್ಲಾಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಪ್ರತಿ ವಿಷಯದಲ್ಲಿ ಸುಮಾರು 2-3 ಜನ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳಿದ್ದಾರೆ. ಸೊ ಬ್ಯಾಂಕಿಂಗ್, ರೈಲ್ವೆ, SSCಗೆ ಆಸ್ ಪರ್ ಸಿಲೆಬಸ್ ಪ್ರಕಾರ, ಲೇಟೆಸ್ಟ್ ಪ್ಯಾಟರ್ನ್ ಪ್ರಕಾರ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಗಿದ್ದು, ಈ ವರ್ಷ ಅಡ್ಡಾ 247 ಜೊತೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಎಲ್ಲ ರೀತಿಯ ಅಡ್ಡಾ 247 ಬುಕ್ಸು, ಕ್ವಶನ್ ಪೇಪರು, ಮಟೀರಿಯಲ್ಸ್ಗಳನ್ನು ನಾವು ಅಡ್ಡಾ 247 ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. RRB, NTPCಗೆ ಈಗಾಗಲೇ ಡಿಗ್ರಿ ಆ್ಯಂಡ್ ಗ್ರಾಜುಯೇಟ್ ಆ್ಯಂಡ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಲಾಗಿದ್ದು ಅದರ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಯಾರು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ, ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಅಂಶಗಳು, ಈ ಬಾರಿ ಅರ್ಜಿ ಸಲ್ಲಿಕೆಗೆ ಏನು ಬದಲಾವಣೆಗಳಾಗಿದೆ ಅದನ್ನು ನಾನು ಕುರಿತು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಸೊ ಡಿಟೇಲ್ ಆಗಿ ಆ ವಿಡಿಯೋವನ್ನು ನೋಡಿ ನೀವು ಅರ್ಜಿಯನ್ನು ಹಾಕಿರಿ. 25th ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಬ್ಯಾಚು ಅಕ್ಟೋಬರ್ 15ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಕ್ಟೋಬರ್ 15th ಅಕ್ಟೋಬರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. RRB, NTPCಗೆ ಸಂಬಂಧಪಟ್ಟಾಗೆ ಜಾಯ್ನ್ ಆಗ್ಬೋದು. ಆಲ್ರೆಡಿ ಸೆಪ್ಟೆಂಬರ್ 25th ಬ್ಯಾಂಕ್ PO ಕ್ಲರ್ಕ್ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ರೈಟ್ ರೀ? ಓಕೆ, ಈಗ ನಾವು ನೋಡ್ತಾ ಹೋಗೋಣ. ವಿಚ್ ಫಿಲ್ಮ್ ಓನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ಆಸ್ಕರ್ 2024? ಆಸ್ಕಾರ್ ಅವಾರ್ಡ್ ಇದು ಚಲನಚಿತ್ರದಲ್ಲಿ ಕೊಡ್ತಕ್ಕಂಥ ಅಂತಾರಾಷ್ಟ್ರೀಯ ಒಂದು ಅತ್ಯುನ್ನತ ಪ್ರಶಸ್ತಿ. ಇದು ಈ ಬಾರಿ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಒಂದು ಚಿತ್ರ ಯಾವುದು? ಕಿಂಗ್ ರಿಚರ್ಡ್, ಓಪನ್ ಹೆಮರ್, ಕೋಡಾ, ವೆಸ್ಟ್ ಸೈಡ್ ಸ್ಟೋರಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, ಓಪನ್ ಹೆಮರ್. ರೈಟ್ ರೀ? ಓಪನ್ ಹೆಮರ್ ಈ ಬಾರಿ ಆಸ್ಕರ್ ಪ್ರಶಸ್ತಿ ವಿಜೇತವಾಗಿರ್ತಕ್ಕಂಥ ಚಿತ್ರ. ಈ ಬಾರಿ ಆಸ್ಕರ್ ಅಕಾಡೆಮಿ, ಎಷ್ಟನೇ ಆಸ್ಕರ್ ಅಕಾಡೆಮಿ ಅವಾರ್ಡ್ ಅಂತಂದ್ರೆ 96ನೇ ಆಸ್ಕರ್ ಅವಾರ್ಡ್ ಪ್ರಶಸ್ತಿಯಾಗಿದ್ದು, ವಿನ್ನರ್ ಬೆಸ್ಟ್ ಆಕ್ಟರ್ ಯಾರಿದ್ದಾರೆ ಅಂತಂದ್ರೆ ನೋಡ್ರಿ, ಚಿಲ್ಲಿಯನ್ ಮರ್ಫಿ. ಓಪನ್ ಹೆಮರ್ ಚಿತ್ರದ ನಟನೆಗಾಗಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಸ್ಟ್ ಫಿಲ್ಮ್ ಓಪನ್ ಹೆಮರ್. ಬೆಸ್ಟ್ ಆಕ್ಟ್ರೆಸ್ ಎಮ್ಮಾ ಸ್ಟೋನ್, ಪೂರ್ ಥಿಂಗ್ಸ್ ಅನ್ನುವಂಥ ಒಂದು ಚಿತ್ರಕ್ಕೆ ಈ ಒಂದು ಅವಾರ್ಡನ್ನು ನೀಡಲಾಗಿದೆ. ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್, ಓಪನ್ ಹೆಮರ್. ನೋಡ್ರಿ, ಓಪನ್ ಹೆಮರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್
ಆಮೇಲೆ ಬೆಸ್ಟ್ ಫಿಲ್ಮ್ ಅವಾರ್ಡ್, ಬೆಸ್ಟ್ ಡೈರೆಕ್ಟರ್ ಅವಾರ್ಡ್, ಇವೆಲ್ಲ 3. ಆಮೇಲೆ ಬೆಸ್ಟ್ ಫಿಲ್ಮು ಅಂತೇಳಿ ಯಾವುದು ಅನೌನ್ಸ್ ಆಗಿದೆ ಅಂತಂದ್ರೆ ಓಪನ್ ಹೆಮರ್ ಅನೌನ್ಸ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಂದು ಇವೆಂಟ್ಸ್ ಅಂತ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್, ಹೂ ಓನ್ ದ ಟೈಟಲ್ ಆಫ್ ಮಿಸ್ ವರ್ಲ್ಡ್ 2024? 2024ರ ವಿಶ್ವ ಸುಂದರಿ ಪ್ರಶಸ್ತಿಯ ವಿಜೇತರಾರು ನೋಡ್ರಿ. ಯಸ್ಮಿನಾ ಜೈಟೋನ್, ಕರೋಲಿನಾ ಬೆಲಾವ್ಸ್ಕಿ, ಕ್ರಿಸ್ಟಿನಾ ಸಿಜ್ಕೋವಾ, ನನ್ ಆಫ್ ದೀಸ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ, ಕ್ರಿಸ್ಟಿನಾ ಸಿಜ್ಕೋವಾ. ಇವರು ಈ ಬಾರಿ ಮಿಸ್ ವರ್ಲ್ಡ್ ಒಂದು 2024 ವಿನ್ನರ್ ಅಂತ ಇದನ್ನ ಹೇಳ್ಬೋದು. ಈ ಬಾರಿ ಮಿಸ್ ವರ್ಲ್ಡ್ ಇವೆಂಟ್ ನಡೆದಿದ್ದೆಲ್ಲಿ ಅಂತಂದ್ರೆ ಮುಂಬೈಯಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಬಾರಿ ಮಿಸ್ ವರ್ಲ್ಡ್ ಇವೆಂಟ್ ನಡೆದಿದ್ದಲ್ಲಿ ಮುಂಬೈಯಲ್ಲಿ. ಇದರ ವಿನ್ನರ್ ಆಗಿರ್ತಕ್ಕಂಥ ಕ್ರಿಸ್ಟಿನಾ ಸಿಜ್ಕೋವಾ ಜಕ್ ರಿಪಬ್ಲಿಕ್ದವರು. ಯಾವ ಕಂಟ್ರಿ ಅವರು ಅಂತ ಕೇಳ್ಬೋದು, ಜಕ್ ರಿಪಬ್ಲಿಕ್. ರನ್ನರ್ ಅಪ್ ಆದವರು ಸೆಕೆಂಡ್ ವಿನ್ನರ್ ಯಾರಂತಂದ್ರೆ ಯಸ್ಮಿನಾ ಜೈಟೋನ್, ಲೆಬನಾನ್ ದೇಶದವರು. ಯಾವುದು? ಲೆಬನಾನ್ ದೇಶ, ರೈಟ್ ರೀ. ನೆಕ್ಸ್ಟ್, ಆದ್ಮೇಲೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ RRB NTPCಗೆ ಸಂಬಂಧಪಟ್ಟಿರ್ತಕ್ಕಂಥ ALP ಟೆಕ್ನಿಷಿಯನ್ ಗ್ರೂಪ್ ಡಿ ಇದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೋರ್ಸ್ ಅನ್ನು ನಮ್ಮ ಮೊಬೈಲ್ ಆ್ಯಪ್ ಅಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ಮ ಒಂದು ಆ್ಯಪ್ ಓಪನ್ ಆಗುತ್ತೆ. ಈ ತರ ಆ್ಯಪ್ ಓಪನ್ ಆದ್ಮೇಲೆ ನಿಮ್ದು ಎಲ್ಲ ಡೀಟೇಲ್ಸು, ಫೋನ್ ನಂಬರು, ಫೋಟೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಈ ತರ ನಿಮ್ಮ ಫೋಟೋ ಬರುತ್ತೆ. ಇದಾದ ನಂತರ ನಮ್ಮ ಒಂದು ಆ್ಯಪ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ಗಳು, ಕೋರ್ಸ್ಗಳು ಯಾವಿದಾವೆ ಇಲ್ಲಿ ಆಲ್ರೆಡಿ ಕೋರ್ಸ್ಗಳು ಲಾಂಚ್ ಮಾಡಿದೀವಿ ನಾವು. ಕರೆಂಟ್ ಅಫೇರ್ಸು, ರೀಸನಿಂಗು, ಸ್ಟ್ಯಾಟಿಕ್ GK, ಮಾಡೆಲ್ ಕ್ವಶನ್ ಪೇಪರ್ಸು, ಟೆಸ್ಟ್ಗಳನ್ನ ನಾವೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ಸೊ ಇಲ್ಲಿ ಕೋರ್ಸ್ ಓಪನ್ ಆಗುತ್ತೆ. ನೀವು ರೀಸನಿಂಗ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ನೋಡಿ, ರೀಸನಿಂಗ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕೋರ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕಂಟೆಂಟು, ಡೀಟೇಲ್ಸು, ರಿವ್ಯೂ ಅಂತಿದೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಟೆಂಟ್ ಓಪನ್ ಆಗುತ್ತೆ. ಕಂಟೆಂಟ್ ಅಲ್ಲಿ ಟೋಟಲ್ 48 ಟಾಪಿಕ್ಸ್ ನಾವು ಇದರಲ್ಲಿ ಕವರ್ ಮಾಡಿದ್ದೀವಿ. ವಿಡಿಯೋಸ್ ಅದಾವೆ, 29 ಡಾಕ್ಯುಮೆಂಟ್ಸ್ ಇದೆ. ಪ್ರತಿಯೊಂದು ಅಧ್ಯಾಯ ಮೇಲೆ, ಫಾರ್ ಎಕ್ಸಾಂಪಲ್ ದಿಕ್ಕುಗಳ ಪರೀಕ್ಷೆ ಅಂತಿದೆ, ಇದರಲ್ಲಿ 3 ವಿಡಿಯೋಗಳಿದಾವೆ, ಒಂದು PDF ಇದೆ. ಈ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡಿ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಇಲ್ಲಿ ಬೇಸಿಕ್, ಮಾಡರೇಟ್ ಮತ್ತು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅನ್ನು ನಾವು ಕನ್ನಡ ಮೀಡಿಯಂದಲ್ಲೇ ಡಿಸ್ಕಷನ್ ಮಾಡಿದ್ದಿದೆ. ಪ್ರತಿಯೊಂದು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಮತ್ತು ಡಿಫಿಕಲ್ಟಿ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅನ್ನು ಡಿಸ್ಕಷನ್ ಮಾಡಿರೋದ್ರಿಂದ ಯಾರು ಮನೆಯಿಂದಲೇ ನೀವು ತರಬೇತಿ ಪಡೆಯಲಿಕ್ಕೆ ಬಯಸಿದ್ರಿ ಈ ಆನ್ಲೈನ್ ಕೋರ್ಸ್ ಅನ್ನು ನೀವು ಪರ್ಚೇಸ್ ಮಾಡಬಹುದು. ಸೊ ನೀವು ಯಾವ್ಯಾವ ಕೋರ್ಸ್ ಅನ್ನು ಪರ್ಚೇಸ್ ಮಾಡಿರ್ತೀರಿ, ಆಲ್ರೆಡಿ ನಮ್ಮ ಹತ್ರ ಈಗ ಮೆಂಟಲ್ ಅಬಿಲಿಟಿ ಆಮೇಲೆ ಸ್ಟ್ಯಾಟಿಕ್ GK 2 ಕೋರ್ಸ್ ಅನ್ನು ಲಾಂಚ್ ಮಾಡಿದ್ದೀವಿ. ಇನ್ನೊಂದು ವಾರದಲ್ಲಿ ಮ್ಯಾಥ್ಸ್ ಕೋರ್ಸ್ ಅನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಕೋರ್ಸ್ದು ನೋಡ್ರಿ, ಇಲ್ಲಿ ನೀವು ಕೋರ್ಸ್ ಯಾವ್ದು ಪರ್ಚೇಸ್ ಮಾಡ್ತೀರಿ, ಪೇ ಮಾಡಿ ನೀವು ಮಾಡಿದ ತಕ್ಷಣ ಇಲ್ಲಿ ಮೈ ಕೋರ್ಸ್ ಓಪನ್ ಆಗುತ್ತೆ. ನೀವು ಯಾವ ಕೋರ್ಸ್ ತಗೊಂಡ್ರಿ, ಕೋರ್ಸ್ ಅಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನ ಅನ್ಲಿಮಿಟೆಡ್ ಟೈಮ್ ನೀವು ನೋಡ್ಬೋದು. 1 ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ. ನೀವೇನು ಕೋರ್ಸ್ ತೆಗೆದುಕೊಂಡಿರ್ತೀರ 6 ದಿನದಿಂದ 1 ವರ್ಷದವರೆಗೆ ವ್ಯಾಲಿಡಿಟಿ ಇರ್ತದೆ. ನೀವು ಆ ಕೋರ್ಸ್ ಅನ್ನ ನೋಡ್ಬೋದು, ಎನಿ ಟೈಮ್ ಎನಿವೇರ್ ನೋಡ್ಬೋದು. ಸೊ PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂಬರ್ತಕ್ಕಂಥ ರೈಲ್ವೆ, SSC, ಬ್ಯಾಂಕಿಂಗ್ ಎಲ್ಲ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸ್ ಇದಾವೆ. ಸ್ಟ್ಯಾಟಿಕ್ GK ಅಂತೂ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಟ್ಯಾಟಿಕ್ GK ಅನ್ನ ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ಕೋರ್ಸ್ ಬೇಕಾದವರು ಇದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿದೆ ನೋಡಿ, ರೀಸನಿಂಗ್ ಕೋರ್ಸು ರೇಟ್ ಎಷ್ಟಿದೆ, 599 ಇದೆ. ಇದು ಆಫರ್ ಇದೆ. ಆಕ್ಚುಲಿ 999 ಇತ್ತು, ನಾವು ಅದನ್ನ ಅಕ್ಟೋಬರ್ 2ರವರೆಗೆ 599 ಹಾಕಿದ್ದೀವಿ. ಸ್ಟ್ಯಾಟಿಕ್ GK ಕೋರ್ಸು ಇದು 1199 ಇತ್ತು, ಸೊ ಅದನ್ನ ಈಗ 799ಗೆ ಅದನ್ನ ಡಿಕ್ರೀಸ್ ಮಾಡಿದ್ದೀವಿ. ಇವೆರಡು ಕೋರ್ಸ್ಗಳನ್ನ ಅಕ್ಟೋಬರ್ 2ರವರೆಗೆ ನೀವು ತಗೊಂಡ್ರೆ ಈ ರೇಟಲ್ಲಿ ಆಫರಲ್ಲಿ ತಗೋಬಹುದು. ಇದು ಪ್ರತಿಯೊಂದು ಕೋರ್ಸಲ್ಲಿ 50 ವಿಡಿಯೋಸು, 30+ PDF, ಬೇಸಿಕ್ ಟು ಅಡ್ವಾನ್ಸು, 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಕನ್ನಡ ಮೀಡಿಯಂ ಅಂಡ್ ಇಂಗ್ಲೀಷ್ ಮೀಡಿಯಂ ಎರಡರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಈ ಕೋರ್ಸ್, ಈ ಒಂದು ಸ್ಪೆಷಲ್ ಆಫರ್ ಇದೇ ಅಕ್ಟೋಬರ್ 2ರವರೆಗೆ ಇರೋದ್ರಿಂದ ನಮ್ಮ ಒಂದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಲೈನ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಪ್ಲೇಸ್ಟೋರ್ ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ಸರಸ್ವತಿ ಸಮ್ಮಾನ್ ಅವಾರ್ಡ್? ಸರಸ್ವತಿ ಸಮ್ಮಾನ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥವ್ರು 2023ರಲ್ಲಿ ರಾಮ್ ದರ್ಶನ್ ಮಿಶ್ರಾ, ರನನ್ ಪ್ರಸಾದ್, ಪ್ರಭಾ ವರ್ಮಾ, ದೀಪಕ್ ಮಿಶ್ರಾ. ಸೊ ಕರೆಕ್ಟ್ ಆನ್ಸರ್ ಯಾವುದಿದೆ ನೋಡಿ, ಆಪ್ಷನ್ ಸಿ, ಪ್ರಭಾ ವರ್ಮಾ. ಸರಸ್ವತಿ ಸಮ್ಮಾನ್ ಅವಾರ್ಡ್ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಒಂದು
ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಇದು. ಸೊ ಇದು ಸಾಹಿತ್ಯಕ್ಕೆ ಕೊಡ್ತಕ್ಕಂಥದ್ದು. ಇದನ್ನು ಕೊಡೋರು ಯಾರು ಅಂತಂದ್ರೆ ಕೆ ಬಿರ್ಲಾ ಫೌಂಡೇಶನ್. ಈ ಒಂದು ಅವಾರ್ಡನ್ನು ಕೊಡೋರು ಯಾರು? ಕೆ ಬಿರ್ಲಾ ಫೌಂಡೇಶನ್. 2023 ವಿನ್ನರ್ ಯಾರತ್ತಂದ್ರೆ ಪ್ರಭಾ ಮಿಶ್ರಾ, ಮಲಯಾಳಂ ಕವಿ. ಇವರು ಮಲಯಾಳಂ ಕವಿ. ಇವರು ರೌದ್ರ ಸಾತ್ವಿಕಂ ಅಂತಕ್ಕಂಥ ಕವಿತೆಗೆ ಈ ಒಂದು ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಫಸ್ಟ್ ಸರಸ್ವತಿ ಸಮ್ಮಾನ್ ಅವಾರ್ಡ್ ಅನ್ನು ಪಡೆದವರು ಯಾರು ಅಂತಂದ್ರೆ ಹರಿವಂಶರಾಯ್ ಬಚ್ಚನ್ ಅಂತೇಳಿ. ನೆಕ್ಸ್ಟ್, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ದ ಅಬೆಲ್ ಪ್ರೈಸ್. ನೋಡಿ, ಎಬೆಲ್ ಪ್ರೈಸ್ 2024 ಪಡೆದಿರತಕ್ಕಂಥವ್ರು ಯಾರು? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಇದಕ್ಕೆ ಗಣಿತದ ನೋಬೆಲ್ ಅಂತ ಕರೀತಾರೆ. ಇದಕ್ಕೆ ಗಣಿತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ. ಕರೆಕ್ಟ್ ಆನ್ಸರ್ ಯಾವುದಿದೆ? ಆಪ್ಷನ್ ಬಿ, ಮೈಕಲ್ ತಲ್ಗ್ರಾಂಡ್ ಅಂತೇಳಿ. ಇವರು ಗಣಿತ ಕ್ಷೇತ್ರದಲ್ಲಿ ಪರಿಮಿತ ಸಾಧನೆಯನ್ನು ನೋಡಿ ಈ ಒಂದು ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ಇದಕ್ಕೆ ಮ್ಯಾಥಮೆಟಿಕ್ಸ್ ನೋಬೆಲ್ ಪ್ರೈಸ್ ಅಂತ ಕರೀತಾರೆ. ಎಬೆಲ್ ಪ್ರೈಸ್ 2024 ವಿನ್ನರ್ ಇವರು. ಇದನ್ನ ಪ್ರಶಸ್ತಿ ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಅಂತೇಳಿ. ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ವತಿಯಿಂದ ಈ ಅವಾರ್ಡ್ ಅನ್ನು ಪ್ರತಿ ವರ್ಷ ಪ್ರಸಿದ್ಧ ಗಣಿತಜ್ಞರಿಗೆ ಈ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತದೆ. ನೆಕ್ಸ್ಟ್, ಹೂ ಓನ್ ಪ್ರಿಂಟ್ಕರ್ ಆರ್ಕಿಟೆಕ್ಚರ್ ಪ್ರೈಸ್ 2024. ಅದ್ಭುತ ಆರ್ಕಿಟೆಕ್ಚರ್ ಮಾಡಿರ್ತಕ್ಕಂಥ ಒಂದು ಇಂಜಿನಿಯರ್ಗಳಿಗೆ ಈ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತದೆ. ಈ ವರ್ಷದ ಅವಾರ್ಡ್ ಅನ್ನ 2024 ಅವಾರ್ಡ್ ಅನ್ನು ಪಡೆದವರು ನೋಡ್ರಿ ರಿಕೇನ್ ಯಮಾಮೋಟೋ. ಯಾವ್ದ್ರಿ? ರಿಕೇನ್ ಯಮಾಮೋಟೋ. ಇವರು ಜಪಾನ್ ದೇಶದ ವಿನ್ನರ್ ಇವರು. ಈ ಒಂದು ಅವಾರ್ಡ್ ಅನ್ನ ಜಪಾನ್ ದೇಶದ ರಿಕೇನ್ ಯಮಾಮೋಟೋ ಅವರಿಗೆ ಈ ವರ್ಷದ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ಭೂತಾನ್ಸ್ ಆರ್ಡರ್ ಆಫ್ ಡ್ರಕ್ ಗೈಲ್ಪೋ. ನೋಡ್ರಿ, ಇದು ಭೂತಾನ್ನ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಅವಾರ್ಡ್ ಇದು. ಈ ಅವಾರ್ಡ್ ಅನ್ನ ಇತ್ತೀಚೆಗೆ ಪಡೆದವರು ಯಾರಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಬಿ. ಇದು ಭೂತಾನದ ಒಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಅವಾರ್ಡ್ ಅನ್ನ ವಿಜೇತರಾಗಿರ್ತಕ್ಕಂಥವರು ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಭೂತಾನದಲ್ಲದ ವ್ಯಕ್ತಿಗೆ ನೀಡಿರ್ತಕ್ಕಂಥ ಮೊದಲ ವ್ಯಕ್ತಿನೇ ಯಾರಂತಂದ್ರೆ ನರೇಂದ್ರ ಮೋದಿ ಅವರು. ಇಲ್ಲಿವರೆಗೆ ಈ ಅವಾರ್ಡ್ ಅನ್ನ ಭೂತಾನ್ ದೇಶವರಿಗೆ ಮಾತ್ರ ನೀಡಲಾಗಿದೆ, ಹೊರಗಿನವರಿಗೆ ನೀಡಿದ್ದು ಇದು ಮೊದಲ ಒಂದು ಅವಾರ್ಡ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಆದ್ಮೇಲೆ ಯಾರು ರೈಲ್ವೆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರಿ, ಕನ್ನಡ ಮಾಧ್ಯಮದಲ್ಲಿ ರೈಲ್ವೆ ಎಕ್ಸಾಮ್ಗೆ ಯಾವುದು ಬುಕ್ಗಳು ಇರಲಿಲ್ಲ. ಸೊ ಕಳೆದ 2019-20 ನಾನು ಬರೆದಿರ್ತಕ್ಕಂಥ ಈ ಪುಸ್ತಕಗಳು ಈಗ ದ್ವಿತೀಯ ಮುದ್ರಣದ ಕೆಲವೇ ಕಾಪಿಗಳು ಮಾತ್ರ ಲಭ್ಯ ಇರೋದ್ರಿಂದ ಈ ವರ್ಷದ ಒಂದು RRB, NTPC, ALP, ಟೆಕ್ನಿಷಿಯನ್ ಮುಂತಾದ ರೈಲ್ವೆ ಪರೀಕ್ಷೆಗಳಿಗೆ ಈ ಪುಸ್ತಕಗಳನ್ನು ತಾವು ಬಳಕೆ ಮಾಡಬಹುದು. ಮೆಂಟಲ್ ಎಬಿಲಿಟಿಯಲ್ಲಿ 726 ಪೇಜ್ ಇದೆ. ಇದು 435 ಪೇಜ್ ಇದೆ. ಇದು ನೋಡ್ರಿ, ಮ್ಯಾಥ್ಸ್ ಏನಿದೆ 390 ಇದೆ. ಇದು 690 ಮೆಂಟಲ್ ಎಬಿಲಿಟಿ ಇದೆ. ಮ್ಯಾಥ್ಸ್ 350 ಇದೆ. ಟೋಟಲ್ 1040 ಆಗ್ತದೆ. ಡಿಸ್ಕೌಂಟ್ ಅಲ್ಲಿ ಇದನ್ನ 800 ರೂಪೀಸ್ಗೆ ನಾವು ಕೊರಿಯರ್ ಮಾಡ್ತಾ ಇದೀವಿ. ಎಲ್ಲ ಸ್ಟೂಡೆಂಟ್ಗಳಿಗೆ ಕೊರಿಯರ್ ಮಾಡ್ತಾ ಇದೀವಿ. ಕರ್ನಾಟಕದ ಈ ವರ್ಷದ ಬಹಳಷ್ಟು ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಪುಸ್ತಕ ಬೇಕಾದವರು ಈ ನಂಬರ್ಗೆ 86187481 ನಂಬರ್ಗೆ ಫೋನ್ ಪೇ ಮಾಡಿ. ಇದೇ ಫೋನ್ ಪೇ ನಂಬರು ಮಹಾನಂದ ಬಿರಾದಾರ್ ಅಂತ ಬರುತ್ತೆ. ಈ ಫೋನ್ ಪೇ ನಂಬರ್ಗೆ ಫೋನ್ ಪೇ ಮಾಡಿದ ನಂತರ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಫುಲ್ ಅಡ್ರೆಸ್ ಅನ್ನ ಇದೇ ವಾಟ್ಸಪ್ ನಂಬರ್ಗೆ ಕಳಿಸಿ. ಕೊರಿಯರ್ ಮೂಲಕ 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ. ರೈಟ್ ರೀ? ಇವೆರಡು ಪುಸ್ತಕಗಳಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ QR ಕೋಡ್ ಇರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ QR ಕೋಡ್ ಬಾರ್ಕೋಡ್ ಸ್ಕ್ಯಾನರ್ ಅಂತ ಹಾಕೊಂಡು ನೀವು ಸ್ಕ್ಯಾನ್ ಮಾಡಿದರೆ ಪ್ರತಿಯೊಂದು ಅಧ್ಯಾಯದ ಮೇಲೆ ಇರತಕ್ಕಂಥ QR ಕೋಡ್ಗಳು ಓಪನ್ ಆಗ್ತವೆ. ಸೊ ಅದನ್ನು ವಿಡಿಯೋ ನೋಡಿ ನೀವೇನು ಮಾಡ್ಬೋದು, ನಾವು ಕೊಟ್ಟಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ಬೋದು. ಪ್ರತಿಯೊಂದು ಅಧ್ಯಾಯದಲ್ಲಿ ಸಾಕಷ್ಟು 100 ಪ್ರಶ್ನೆಗಳನ್ನು ಅದರ ಡಿಟೇಲ್ ವಿವರಣೆಯನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ. ಮ್ಯಾಥ್ಸು ಮತ್ತು ರೀಸನಿಂಗು 100% ಸಿಲೆಬಸ್ ಹೊಂದಿರತಕ್ಕಂಥ ಕನ್ನಡದ ಏಕೈಕ ಪುಸ್ತಕಗಳು. ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಪೇ ಮಾಡಿ, ನೀವು ಸ್ಕ್ರೀನ್ಶಾಟ್ ಮೂಲಕ ನಿಮ್ಮ ಅಡ್ರೆಸ್ಸು ಮತ್ತು ವಾಟ್ಸಪ್ಗೆ ಕಳಿಸ್ಬೋದು. ಯಾರು PDF ದಲ್ಲಿ ಫಾರ್ಮ್ಯಾಟ್ ಬೇಕು ಅಂದರೆ ಇದರ ಲಿಂಕನ್ನು ಹಾಕಿದ್ದೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ. PDF ಅಲ್ಲಿ ಎಲ್ಲ ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK ನೋಟ್ಸು, ರೈಟ್ ರೀ,
ಬುಕ್ಸ್ಗಳು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾವು ಇದರಲ್ಲಿ ಹಾಕಿದ್ದೀವಿ. ಕನ್ನಡ ಮೀಡಿಯಂದಲ್ಲಿ, ಇಂಗ್ಲೀಷ್ ಮೀಡಿಯಂದಲ್ಲಿ ಹಾಕಿದ್ದೀವಿ. ಸೊ ಅವುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮನೆಯಲ್ಲೇ ಕುಳಿತು ನೀವು ಅಭ್ಯಾಸವನ್ನು ಮುಂದುವರಿಸ್ಬೋದು. ನೆಕ್ಸ್ಟ್, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ದ ಸಂಗೀತ ಕಲಾನಿಧಿ ಅವಾರ್ಡ್ 2024? ಸಂಗೀತ ಕಲಾನಿಧಿ ಅವಾರ್ಡನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಆಪ್ಷನ್ ಎ TM ಕೃಷ್ಣ. ರೈಟ್ ರೀ? ಯಾರು? TM ಕೃಷ್ಣ ಕರ್ನಾಟಕ ಸಂಗೀತದ ಒಬ್ಬ ಕಲಾವಿದರು. ಇವರು ಕರ್ನಾಟಕ ಸಂಗೀತ ಕಲಾವಿದರು. TM ಕೃಷ್ಣ ಅವರಿಗೆ ಈ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ಮಹಾರಾಷ್ಟ್ರ ಭೂಷಣ ಅವಾರ್ಡ್? ನೋಡ್ರಿ, ಈ ವರ್ಷ 2024ರ ಮಹಾರಾಷ್ಟ್ರ ಭೂಷಣ ಅವಾರ್ಡ್ ಇದು ಮಹಾರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ನಮ್ಮಲ್ಲಿ ಹ್ಯಾಂಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತೀವಲ್ಲ, ಆ ಥರ ಮಹಾರಾಷ್ಟ್ರ ಭೂಷಣ ಅವಾರ್ಡನ್ನು ಪಡೆದಿರ್ತಕ್ಕಂಥವರು ಇತ್ತೀಚೆಗೆ ಯಾರು? ಆಪ್ಷನ್ ಸಿ ಡಾಕ್ಟರ್ ಪ್ರದೀಪ್ ಮಹಾಜನ್. ಯಾರೇ? ಡಾಕ್ಟರ್ ಪ್ರದೀಪ್ ಮಹಾಜನ್ ಅವರಿಗೆ ಈ ಅವಾರ್ಡನ್ನು ನೀಡಿ ಗೌರವಿಸಲಾಗಿದ್ದು, ಇದು ಮಹಾರಾಷ್ಟ್ರ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತೇಳಿ ಇದನ್ನು ಕರೆಯಲಾಗ್ತಾ ಇದೆ. ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಪ್ರೆಸ್ಟೀಜಿಯಸ್ GD ಬಿರ್ಲಾ ಅವಾರ್ಡ್ 2023? ನೋಡ್ರಿ, ವೈಜ್ಞಾನಿಕ ಸಾಧನೆಗಾಗಿ ಯಾರು ವಿಜ್ಞಾನ ಕ್ಷೇತ್ರದಲ್ಲಿ ಅಪರಿಮಿತವಾದ ಸಾಧನೆಯನ್ನು ಮಾಡಿರ್ತಾರೆ ಅಂಥವರಿಗೆ GD ಬಿರ್ಲಾ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತದೆ. ಈ ಬಾರಿ ಅವಾರ್ಡ್ ವಿಜೇತರಾಗಿರ್ತಕ್ಕಂಥವ್ರು ಯಾರು? ಸೊ ಆಪ್ಷನ್ ಎ ಅದಿತಿ ಸೇನ್. ಯಾರ್ರಿ? ಅದಿತಿ ಸೇನ್ ಇವರಿಗೆ ಈ ವರ್ಷದ ಒಂದು ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಹೌ ಮೆನಿ ಪೀಪಲ್ ಅವಾರ್ಡೆಡ್ ವಿತ್ ದ ಭಾರತ ರತ್ನ ಅವಾರ್ಡ್ 2024? 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಈ ವರ್ಷ ಎಷ್ಟು ಜನರಿಗೆ ನೀಡಿ ಗೌರವಿಸಲಾಗಿದೆ? ಇಲ್ಲಿ ಆಪ್ಷನ್ ಇದೆ, 5, 6, 7, 8. ಸೊ 2024ರ ಭಾರತ ರತ್ನ ಪ್ರಶಸ್ತಿಯನ್ನು ಈ ವರ್ಷ 5 ಜನರಿಗೆ ನೀಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದನ್ನು ನೋಟ್ ಡೌನ್ ಮಾಡ್ಕೋಬೇಕು ನೀವು. ಇದನ್ನು ಫಸ್ಟ್ ಒನ್ ಯಾರು ಅಂತಂದ್ರೆ ಕರ್ಪೂರಿ ಠಾಕೂರ್. ಇವರು ಬಿಹಾರದ ಪ್ರಸಿದ್ಧ ರಾಜಕಾರಣಿ ಮತ್ತು ಬಿಹಾರದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು. ಡೆಪ್ಯೂಟಿ ಮತ್ತು ರಾಜ್ಯಪಾಲರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾರು? ಕರ್ಪೂರಿ ಠಾಕೂರ್ ಅವರು. ಮರಣಾನಂತರ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. LK ಅದ್ವಾನಿ ಇವರು BJPಯ ಅತ್ಯುನ್ನತ ನಾಯಕರು. 7th ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. BJPಯ ಒಂದು ಸಹ ಸಂಸ್ಥಾಪಕರು. ಇವರಿಗೆ LK ಅದ್ವಾನಿ ಅವರಿಗೂ ಸಹ ಈ ವರ್ಷ ಭಾರತ ರತ್ನ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. MS ಸ್ವಾಮಿನಾಥನ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಇವರನ್ನು ಕರಿತೀವಿ. ಇವರಿಗೆ ಈ ಒಂದು ಅವಾರ್ಡ್ ನೀಡಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇತ್ತೀಚೆಗೆ ಇವರು ಮರಣ ಹೊಂದಿದರು. PV ನರಸಿಂಹರಾವ್, ಕಾಂಗ್ರೆಸ್ಸಿನ ಪ್ರಸಿದ್ಧ ನಾಯಕರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ 9ನೇ ಪ್ರೈಮ್ ಮಿನಿಸ್ಟರ್ ಆಗಿ, ಭಾರತದ ಒಂದು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಕಾಂಗ್ರೆಸ್ನವರಾಗಿದ್ದರೂ ಸಹ ಇವರ ಒಂದು ಸಾಧನೆಯನ್ನು ನೋಡಿ ಈ ಬಾರಿ ಇವರನ್ನ ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಚೌಧರಿ ಚರಣ್ ಸಿಂಗ್ ಇವರು ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಸೊ ಇವರ ಒಂದು ಮರಣಾನಂತರ PV ನರಸಿಂಹರಾವ್ ಹಾಗೂ ಚೌಧರಿ ಚರಣ್ ಸಿಂಗ್ ಹಾಗೂ ಕರ್ಪೂರಿ ಠಾಕೂರ್ ಇವರಿಗೆ ಮರಣಾನಂತರ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತ ರತ್ನ ಪ್ರಶಸ್ತಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇದು 1954ರಲ್ಲಿ ಇದು ಸ್ಥಾಪನೆಯಾಗಿದ್ದು, ಫಸ್ಟ್ ಒಂದು ಅವಾರ್ಡನ್ನು C ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಡಾಕ್ಟರ್ CV ರಾಮನ್, ಸರ್ CV ರಾಮನ್ 3 ಜನರಿಗೆ 1954ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ. 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ. 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದ್ರೆ ಪದ್ಮಭೂಷಣ ಪ್ರಶಸ್ತಿ. ಪದ್ಮಭೂಷಣ ಪ್ರಶಸ್ತಿ. 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಂದ್ರೆ ಪದ್ಮಶ್ರೀ ಪ್ರಶಸ್ತಿ. ಇದು ನಿಮಗೆ ಗೊತ್ತಿರಬೇಕು. ರೈಟ್ರಿ? ಇನ್ನು ಸೇನಾ ಕ್ಷೇತ್ರದಲ್ಲಿ ನೀಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಪರಮವೀರ ಚಕ್ರ. ಯಾವುದ್ರಿ? ಸೇನಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪರಮವೀರ ಚಕ್ರ. 2ನೇದ್ದು ಮಹಾವೀರ ಚಕ್ರ, 2ನೇ ಅತ್ಯುನ್ನತ ಪ್ರಶಸ್ತಿ ಮಹಾವೀರ ಚಕ್ರ. ಇನ್ನೊಂದು ವೀರ ಚಕ್ರ. ಇದು ಸೇನಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಗಳು. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ನೀಡ್ತಕ್ಕಂಥದ್ದು ಯಾವುದಂದ್ರೆ ಖೇಲ್ ರತ್ನ. ರಾಜೀವ್ ಗಾಂಧಿ ಖೇಲ್ ರತ್ನ ಇತ್ತು, ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಖೇಲ್ ರತ್ನ ಅವಾರ್ಡ್ ಅಂತ ಹೇಳಿ ಅದನ್ನು ಅನೌನ್ಸ್ ಮಾಡಲಾಗಿದೆ. ಸೊ ಇದು ಕ್ರೀಡಾ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಭಾರತದ ಪ್ರಶಸ್ತಿ ಅಂತೇಳಿ ಇದನ್ನು ಕರೀಬಹುದು.
ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ, ಭಾರತ ಸರ್ಕಾರದ ವತಿಯಿಂದ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಇತ್ತೀಚೆಗೆ 58ನೇ ಪ್ರಶಸ್ತಿಯನ್ನ ನೀಡಲಾಯಿತು 2023ರಲ್ಲಿ. ಸೊ ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು? ಜಗದ್ಗುರು ರಾಮಭದ್ರಾಚಾರ್ಯ, ಗುಲ್ಜಾರ್, ನೆಕ್ಸ್ಟ್ ನಮಿತಾ ಗೋಖಲೆ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಡಿ, ಬೋತ್ ಎ ಅಂಡ್ ಬಿ, ಅಂದ್ರೆ ಜಗದ್ಗುರು ರಾಮಭದ್ರಾಚಾರ್ಯ ಹಾಗೂ ಗುಲ್ಜಾರ್ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜ್ಞಾನಪೀಠ ಪ್ರಶಸ್ತಿ ಇದು ಭಾರತದ ಅತ್ಯುನ್ನತ ಒಂದು ಸಾಹಿತ್ಯ ಪ್ರಶಸ್ತಿಯಾಗಿದ್ದು ಅತ್ಯಂತ ಹಳೆಯ ಪ್ರಶಸ್ತಿಯಾಗಿದೆ. ಫಸ್ಟ್ ಈ ಒಂದು ಅವಾರ್ಡ್ ಅನ್ನು ಪಡೆದವರು ಯಾರಂತಂದ್ರೆ ಜಿ ಶಂಕರ್ ಕುರುಪ್ ಅವರು. ಯಾರು? ಜಿ ಶಂಕರ್ ಕುರುಪ್ ಅವರು. ಈ ಪ್ರಶಸ್ತಿ 11 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸು ಮತ್ತು ಒಂದು ವಾಗ್ದೇವಿ ಮೂರ್ತಿಯನ್ನ, ಸರಸ್ವತಿ ಮೂರ್ತಿಯನ್ನ ಇದು ಒಳಗೊಂಡಿರ್ತದೆ. ಈ ಒಂದು ಅವಾರ್ಡನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಅವಾರ್ಡನ್ನು ನೀಡಿ ಗೌರವಿಸಲಾಗ್ತದೆ. 58ನೇ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಸಂಸ್ಕೃತದ ಪ್ರಸಿದ್ಧ ವಿದ್ವಾಂಸರಾಗಿರ್ತಕ್ಕಂಥ ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೆ, ಇವರು ಕಣ್ಣಿರದೇ ಇದ್ರೂ ಸಹ ಅನೇಕ ಸಾಹಿತ್ಯ ಕೃತಿಗಳನ್ನು ಇವರು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಕೃತಿಗಳನ್ನು ಹೊರತಂದಿದ್ದಾರೆ. ಇನ್ನು ಉರ್ದು ಕವಿ ಹಾಗೂ ಸಂಗೀತ ಸಂಯೋಜಕರಾಗಿರ್ತಕ್ಕಂಥ ಗುಲ್ಜಾರ್ ಅವರಿಗೂ ಸಹ ಈ ಬಾರಿ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹೌ ಮೆನಿ ಪರ್ಸನಾಲಿಟೀಸ್ ಹ್ಯಾವ್ ಬೀನ್ ಅವಾರ್ಡೆಡ್ ವಿತ್ ಪದ್ಮ ಅವಾರ್ಡ್? ನೋಡಿ, ಪದ್ಮ ಅವಾರ್ಡ್ ಅನ್ನ ಈ ಬಾರಿ ಎಷ್ಟು ಜನರಿಗೆ ನೀಡಿ ಗೌರವಿಸಲಾಯಿತು? ರೈಟ್ ರೀ, 100, 132, 106, 111. ಸೊ ಆನ್ಸರ್ ನಮ್ದು ಯಾವ್ದಂದ್ರೆ 132 ಮೆಂಬರ್ಸ್ಗೆ ಈ ಬಾರಿ ಪದ್ಮ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು. ಇವೆಲ್ಲ ನಾಗರಿಕ ಪ್ರಶಸ್ತಿಗಳು. ಈ ಎಲ್ಲ ನಾಗರಿಕ ಪ್ರಶಸ್ತಿಗಳು ಅನೌನ್ಸ್ ಆಗೋದು ಯಾವಾಗತ್ತಂದ್ರೆ ಜನವರಿ 26. ಯಾವಾಗ್ರಿ? ಪ್ರತಿ ವರ್ಷ ಗಣರಾಜ್ಯ ದಿನದಂದು ಈ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗ್ತದೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ. ನೋಡ್ರಿ, ಈ ಬಾರಿ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದವರು ಟೋಟಲ್ ಪದ್ಮ ಅವಾರ್ಡ್ ಎಷ್ಟಂದ್ರೆ 132 ಪ್ರಶಸ್ತಿಗಳು. ಅದರಲ್ಲಿ ಪದ್ಮ ವಿಭೂಷಣ ಪಡೆದವರು 5 ಜನ, ಪದ್ಮಭೂಷಣ ಪಡೆದಿರತಕ್ಕಂಥವ್ರು 3ನೇ ನಾಗರಿಕ ಪ್ರಶಸ್ತಿ ಇದು 17 ಜನ, ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು 110 ಜನ. ಒಟ್ಟು ಈ ವರ್ಷ 2024ರಲ್ಲಿ 132 ಜನರಿಗೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿ, ಪದ್ಮ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಪದ್ಮ ವಿಭೂಷಣ ಪ್ರಶಸ್ತಿ ವೈ ಜಯಂತಿ ಮಾಲಾ, ಒಂದು ತಮಿಳು ಕಲಾವಿದರು ಇವರು, ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಶ್ರೀ ಕೋನಿಡೇಲ ಚಿರಂಜೀವಿ, ಇವರು ಆಂಧ್ರದವರು ಕಲಾವಿದರು. ಶ್ರೀ ಎಂ ವೆಂಕಯ್ಯ ನಾಯ್ಡು, ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥ ಎಂ ವೆಂಕಯ್ಯ ನಾಯ್ಡು ಇವರಿಗೆ ಆಂಧ್ರ ಪ್ರದೇಶದವರು ಪಬ್ಲಿಕ್ ಸರ್ವಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ಪರಿಗಣಿಸಿ, ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಶ್ರೀ ಬಿಂದೇಶ್ವರ್ ಪಾಠಕ್, ಹೇಳ್ರಿ, ಸೋಷಿಯಲ್ ವರ್ಕರ್, ಇವರು ಬಿಹಾರದಲ್ಲಿ. ಇವರು ಮರಣಾನಂತರ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪದ್ಮಾ ಸುಬ್ರಹ್ಮಣ್ಯಂ, ಇವರು ತಮಿಳುನಾಡಿನ ಕಲಾವಿದರು. ಸೊ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ 5 ಜನರಿಗೆ. ವಿತ್ ವಿಚ್ ಫಿಲ್ಮ್ ಓನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಆಫ್ ಅಟ್ ಫಿಲ್ಮ್ ಫೇರ್ ಅವಾರ್ಡ್ 2024, 2024ರ ಅತ್ಯುತ್ತಮ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಚಿತ್ರ. ನೋಡ್ರಿ, ಇದು ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ನೀವೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಇದೇ ಥರದ ಪ್ರಶ್ನೆಗಳು ಮುಂಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಬರುವಂಥ ಚಾನ್ಸ್ ಇರ್ತದೆ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ, 12th ಫೇಲ್. ಯಾವುದ್ರಿ? ಆಪ್ಷನ್ ಎ, 12th ಫೇಲ್ ಪಿಕ್ಚರ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ನೀವೆಲ್ಲ ಏನು ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಓದ್ತಾ ಇದ್ದೀರಿ, PDO, VAO ಓದ್ತಾ ಇದ್ದೀರಲ್ಲ, ಅದರ ಜೊತೆಗೆ ಕರ್ನಾಟಕದ ವಿದ್ಯಾರ್ಥಿಗಳು ರೈಲ್ವೆ ನೇಮಕಾತಿ, ನೋಡ್ರಿ, ಎಲ್ಲ ರೈಲ್ವೆ ಎಕ್ಸಾಮ್ಗಳಿಗೆ ಕನ್ನಡ ಮೀಡಿಯಂದಲ್ಲಿನೂ ಬರಿಬೋದು. ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲೀಷಲ್ಲಿನೂ ಕ್ವಶನ್ ಇರ್ತದೆ, ಕನ್ನಡದಲ್ಲಿನೂ ಕ್ವಶನ್ ಇರ್ತದೆ. ಎಲ್ಲ SSC ಎಕ್ಸಾಮ್ಗಳನ್ನು ಕನ್ನಡದಲ್ಲಿ ಬರಿಬೋದು. ಎಲ್ಲ ಬ್ಯಾಂಕ್ ಎಕ್ಸಾಮ್ಗಳು ಇನ್ನೂ ಆಗಿಲ್ಲ. ಬ್ಯಾಂಕ್ನ RRB ಎಕ್ಸಾಮ್ಗಳು, ಗ್ರಾಮೀಣ ಬ್ಯಾಂಕ್ ಎಕ್ಸಾಮ್ಗಳನ್ನೆಲ್ಲ ನೀವೇನು ಮಾಡ್ಬೋದು, ಕನ್ನಡ ಮೀಡಿಯಂದಲ್ಲಿ ಬರಿಬೋದು. SBI ಕ್ಲರ್ಕ್ ಎಕ್ಸಾಮನ್ನು ನೀವು ಕನ್ನಡದಲ್ಲಿ ಬರಿಬೋದು. ಇವೆಲ್ಲ ಪ್ರತಿ ವರ್ಷ ಬ್ಯಾಂಕಿಂಗಲ್ಲಿ ಸುಮಾರು ಒಂದು 20 ನೋಟಿಫಿಕೇಶನ್ಸ್ಗಳಾಗ್ತಾವೆ. ಎಷ್ಟಾಗ್ತಾವ್ರಿ? 20 ನೋಟಿಫಿಕೇಶನ್ಸ್ ಆಗ್ತಾವೆ. ಜೂನಿಂದ ಸ್ಟಾರ್ಟ್ ಆಯಿತು ಅಂದರೆ ಎನಿ ಡಿಗ್ರಿ ಮುಗಿದಿರ್ತಕ್ಕಂಥ ಎಲ್ಲರೂ ಬ್ಯಾಂಕ್ ಎಕ್ಸಾಮನ್ನು ಬರಿಬೋದು. ಬಟ್ ನಮ್ಮ ಸ್ಟೂಡೆಂಟ್ಗಳು ಯಾರು ಕರ್ನಾಟಕದಲ್ಲಿ ಬ್ಯಾಂಕ್ ಎಕ್ಸಾಮ್ ಬರೀದೇ ಇಲ್ಲ. ಯಾಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋ ಜನನೇ ಕಡಿಮೆ ಅದ. ನೀವೆಲ್ಲ ಬ್ಯಾಂಕ್ಗಳಿಗೆ ಹೋಗಿ ನೋಡ್ರಿ, ಎಲ್ಲ ಬೇರೆ ಬೇರೆ ರಾಜ್ಯದವರೇ ಬಂದಿರ್ತಾರೆ.
ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅವರು ಎಲ್ಲ ಔಟ್ ಆಫ್ ಸ್ಟೇಟ್ದವರೇ ಇರ್ತಾರೆ. ಯಾಕೆ ಹೀಗೆ? ಬರೀ ಒಂದು ಪೊಲೀಸ್ ಕಾಲ್ಫಾರ್ಮ್ ಆಯ್ತು ಅಂದ್ರೆ ಲಕ್ಷಾನುಗಟ್ಟಲೆ ಜನ ಪೊಲೀಸ್ ಹಾಕಿ ನೀವೆಲ್ಲ ಓದ್ತೀರಿ. ಬಟ್ ಇಲ್ಲೇನಾಗಿದೆ, ಕರ್ನಾಟಕದ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರೀರಿ, ಎಲ್ಲದಕ್ಕೂ ಬೇರೆ ಬೇರೆ ಸಿಲೆಬಸ್ ಅದು. ಪೊಲೀಸ್ಗೆ ಇದ್ದಿದ್ದು PSI ಇರೋದಿಲ್ಲ, PSI ಇದ್ದಿದ್ದು PDO ಇರೋದಿಲ್ಲ, PDO ಇದ್ದಿದ್ದು VAO ಇರೋದಿಲ್ಲ. ಪ್ರತಿಯೊಂದು ಸಲ ನೀವು ಬೇರೆ ಬೇರೆ ಓದೋಕ್ಕಿಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ 3 ವಿಷಯಗಳು, ಒಂದು ರೀಸನಿಂಗು, ಒಂದು ಮ್ಯಾಥ್ಸು, ಒಂದು GK, ಅದರ ಜೊತೆಗೆ ಕರೆಂಟ್ ಅಫೇರ್ಸ್. ಬ್ಯಾಂಕ್ ಎಕ್ಸಾಮ್ ನೀವು ಬರೀತಿದ್ರಿ ಅಂದರೆ ಇಂಗ್ಲೀಷ್ ಓದಬೇಕು. ನೀವು ಬ್ಯಾಂಕ್ ಎಕ್ಸಾಮ್ ಬರೀಲಿಲ್ಲ, ಇಂಗ್ಲೀಷ್ ಅವಶ್ಯಕತೆ ಇಲ್ಲ. ಈ 3 ಸಬ್ಜೆಕ್ಟ್ ಇದ್ದರೆ ನೀವು ಯಾವುದೇ ಬ್ಯಾಂಕ್ ಎಕ್ಸಾಮ್, ರೈಲ್ವೆ ಎಕ್ಸಾಮು, SSC ಎಕ್ಸಾಮು, ಬ್ಯಾಂಕ್ ಎಕ್ಸಾಮು, ಪೋಸ್ಟಲ್ ಎಕ್ಸಾಮು, LIC ಎಕ್ಸಾಮ್ಸು, ರಿಸರ್ವ್ ಬ್ಯಾಂಕ್ ಒಳಗೆ ಕಾಲ್ಫಾರ್ಮ್ ಆಗ್ತದೆ, ನ್ಯಾಷನಲೈಸ್ ಬ್ಯಾಂಕ್ ಒಳಗೆ ಕಾಲ್ಫಾರ್ಮ್ ಆಗ್ತದೆ, NIAC ಒಳಗೆ ಕಾಲ್ಫಾರ್ಮ್ ಆಗ್ತದೆ. ಎಂಥ ಒಳ್ಳೊಳ್ಳೆ ಪೋಸ್ಟ್ ಅದಾವ ಗೊತ್ತ್ರಿ. ಇಂಟೆಲಿಜೆನ್ಸ್ ಬ್ಯೂರೋ, ಇನ್ಕಮ್ ಟ್ಯಾಕ್ಸ್ ಆಫೀಸರು, ಹೌದಾ, CBI ಆಫೀಸರ್ಸು, ಇವರೆಲ್ಲ ಅಪಾಯಿಂಟ್ ಆಗೋದು ಎದ್ರ ಮೂಲಕ ಅಂದರೆ ಈ SSC ಮೂಲಕನೇ ಅಪಾಯಿಂಟ್ ಆಗ್ತಾರೆ. ಮತ್ತು ಕಟ್ ಆಫ್ಗಳೆಲ್ಲ ಎಷ್ಟಿರ್ತಾವೆ ಅಂದರೆ ಅತಿ ಕಡಿಮೆ ಕಟ್ ಆಫ್ ಇರ್ತಾವೆಲ್ಲ. ಬಟ್ ನಮ್ಮ ಸ್ಟೂಡೆಂಟ್ಸ್ಗಳು, ಕರ್ನಾಟಕ ಸ್ಟೂಡೆಂಟ್ಗಳು ಹೆಚ್ಚು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಮತ್ತು ಎಲ್ಲ ಏನಿದೆ, ಈ ರೈಲ್ವೆ ಮತ್ತು SSC ಎಕ್ಸಾಮ್ ಮಹಿಳೆಯರಿಗೆ, SC ST ಅವರಿಗೆ, ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ, ಮಾಜಿ ಸೈನಿಕರಿಗೆಲ್ಲ ಫ್ರೀ ಅದು, 0 ಅಮೌಂಟ್ ಅದ, ಅಲ್ಲಿ ಯಾವುದೂ ಫೀಸ್ ಇಲ್ಲ SSC ಮತ್ತು ರೈಲ್ವೆ ಎಕ್ಸಾಮ್ಗಳಲ್ಲಿ. ಬ್ಯಾಂಕ್ ಎಕ್ಸಾಮ್ಗೆ ಫೀಸ್ ಇರ್ತದೆ, SC ST ಅವರಿಗೆ ಕಡಿಮೆ ಇರ್ತದೆ, ರಿಮೈನಿಂಗ್ ಇದ್ದವರಿಗೆಲ್ಲ 500-600 ರೂಪಾಯಿ DD ಇರ್ತದೆ. ಸೊ ಅದಕ್ಕೆ ನೀವು ಒಂದ್ಸಲ ಎಕ್ಸಾಮ್ ಇದನ್ನು ಬರೀರಿ, ಒಂದ್ಸಲ 2 ಸಲ ಫೇಲ್ ಆಗಲಿ ಅಂತಂದ್ರೆ ಇಲ್ಲ, ಒಂದು ವರ್ಷದಲ್ಲಿ ಸುಮಾರು ನೀವು 20-25 ಎಕ್ಸಾಮ್ಗಳನ್ನು ಬರೀತೀರಿ, 20 to 25 ಎಕ್ಸಾಮ್ಸನ್ನು ಬರೀತೀರಿ. ಇದ್ರಾಗ ಒಂದಾದ್ರೂ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಲ್ಲ. ಸೊ ನಮ್ಮ ಸಂಸ್ಥೆಯಲ್ಲಿ ನಾವು 3 ತಿಂಗಳ ಕೋಚಿಂಗ್ ಬಂದರೆ ಲೈಫ್ ಟೈಮರ್ ಅಪಾಯಿಂಟ್ ಆಗುವವರೆಗೇನು ರಿಪೀಟ್ ಬಂದರೂ ಯಾವುದೂ ಫೀಸ್ ಇರೋದಿಲ್ಲ. ಸೊ ಅಂಥ ಕ್ವಾಲಿಟಿ ಟೀಚಿಂಗನ್ನು ನಾವು ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಹೆಚ್ಚು ವಿದ್ಯಾರ್ಥಿಗಳು ರೈಲ್ವೆ SSCಗೆ ಪ್ರಿಪೇರ್ ಮಾಡಿರಿ. 1 ವರ್ಷದಲ್ಲಿ ಗ್ಯಾರಂಟಿ ಜಾಬ್ ಆಗ್ತಾ ಇದೆ. ನೀವು ಮ್ಯಾಥ್ಸ್, ರೀಸನಿಂಗಲ್ಲಿ ಚೆನ್ನಾಗಿ ನೀವು ವರ್ಕ್ ಮಾಡಿದ್ರಿ ಅಂತಂದರೆ ಒಳ್ಳೆ ಸ್ಕೋರ್ ಆಗ್ತಾ ಇದೆ. ಮತ್ತು ಕಟ್ ಆಫ್ ಎಲ್ಲ ಏನಿರ್ತಂದ್ರೆ ಬ್ಯಾಂಕ್ ಎಕ್ಸಾಮಿಗೆ ನೋಡ್ರಿ 200ಕ್ಕೆ 65 ಮಾರ್ಕ್ಸ್ ತೊಗೊಂಡು ಗ್ರಾಮೀಣ ಬ್ಯಾಂಕ್ PO ಆಗ್ತಾರೆ. ಹೈಯೆಸ್ಟ್ ಸ್ಕೋರೇ 100 ಆಗಿರ್ತದೆ, 100-110 ಆಗಿರ್ತದೆ. 200ಕ್ಕೆ 50% ಸ್ಕೋರ್ ಮಾಡಿದರೆ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು. ಅದಕ್ಕೆ ನೀವೆಲ್ಲ ಯಾರು ಇದಕ್ಕೆಲ್ಲ ಏನೇ ಡಿಗ್ರಿ ಇದೆ, BE ದವ್ರು ಬರ್ತಾರೆ, BSc ಅವ್ರು ಬರ್ತಾರೆ, BCom ದವ್ರು ಬರ್ತಾರೆ, BA ದವ್ರು ಬರ್ತಾರೆ, BSc ಅಗ್ರಿ ಅವ್ರು ಹಾಕ್ತಾರೆ. ಏನೇ ಡಿಗ್ರಿ ಮುಗಿದಿರ್ತಕ್ಕಂಥ ಯಾರು ಬೇಕಾದವರು ಬ್ಯಾಂಕ್ PO ಆ್ಯಂಡ್ ಕ್ಲರ್ಕ್ ಎಕ್ಸಾಮ್ಗೆ ಬರಿಬೋದು. ಡೆಲ್ಲಿ ಒಳಗೆ ಏನು ಕೋಚಿಂಗ್ ನಡೀತಾ ಇದೆ ಅದೇ ಥರದ ಕ್ವಾಲಿಟಿ ಆಫ್ ಟೀಚಿಂಗನ್ನು, ಅದೇ ಥರದ ಸ್ಟಡಿ ಮೆಟೀರಿಯಲ್ಗಳನ್ನು ನಾವು ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದೀವಿ, ಬಿಜಾಪುರದಲ್ಲಿ. ಸೊ ಅದಕ್ಕೆ ತಾವೆಲ್ಲ ಬಂದು ಒಂದ್ಸಲ 3 ತಿಂಗಳ ಕೋಚಿಂಗನ್ನು ಪಡೀರಿ. ನೀವೆಲ್ಲಿ ನಂದ್ಯಾಳದ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಂದ್ಯಾಳಕ್ಕೆ ಹೋಗಿ ಬಂದವರೇ ರಿಟರ್ನ್ ನನ್ನ ಹತ್ರ ಹೊಳ್ಳಿ ಮತ್ತೆ ಕೋಚಿಂಗ್ ಬಂದಿದ್ದಾರೆ. ಯಾಕಂದ್ರೆ ಕ್ಲಾಸ್ ರೂಮ್ ಟೀಚಿಂಗ್, ಸಬ್ಜೆಕ್ಟ್ ವೈಸ್, ಸಿಲೆಬಸ್ ವೈಸ್ ಕ್ಲಾಸ್ ರೂಮ್ ಟೀಚಿಂಗ್ ಮಾಡಿ, ಆನ್ಲೈನ್ ಆಫ್ಲೈನ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ, ಲೈಬ್ರರಿ ಮತ್ತು ಲ್ಯಾಬ್ ಫೆಸಿಲಿಟಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಅದಕ್ಕೆ ಡಿಗ್ರಿ ಮುಗಿದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕನ್ನಡ ಮೀಡಿಯಮ್ದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿದ್ದಾವೆ. ಸೊ ಅದಕ್ಕೆಲ್ಲ ನೀವು ಪ್ರಿಪೇರ್ ಆಗಿರಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಮಾಹಿತಿ ಬೇಕಂದ್ರೂ ನಮಗೆ ಒಂದು ಫೋನ್ ಕಾಲ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿದ್ದೀನಿ, ಫೋನ್ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದು ನೀವು ಪ್ರಿಪ್ರೇಷನನ್ನು ಮಾಡಿರಿ. ಸರಿನಾ? ಓಕೆ, ನೋಡಿ ಈ ಬಾರಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಆಗಿರ್ತಕ್ಕಂಥ ಚಿತ್ರ ಯಾವುದಂತಂದ್ರೆ 12th ಫೇಲ್. ಬೆಸ್ಟ್ ಡೈರೆಕ್ಟರ್ ನೋಡ್ರಿ, ವಿಧು ವಿನೋದ್ ಚೋಪ್ರಾ. ಯಾರ್ರಿ? ವಿಧು ವಿನೋದ್ ಚೋಪ್ರಾ ಬೆಸ್ಟ್ ಒಂದು ಡೈರೆಕ್ಟರ್ ಅಂತೇಳಿ 12th ಫೇಲ್ ಅಂತಕ್ಕಂಥ ಚಿತ್ರ ನಿರ್ದೇಶನಕ್ಕಾಗಿ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಆಕ್ಟರ್ ಅವಾರ್ಡು ರಣಬೀರ್ ಕಪೂರ್. ಬೆಸ್ಟ್ ಆಕ್ಟರ್ ಯಾರ್ರಿ? ರಣಬೀರ್ ಕಪೂರ್ಗೆ. ಬೆಸ್ಟ್ ಆಕ್ಟ್ರೆಸ್ ಆಲಿಯಾ ಭಟ್. ಅತ್ಯುತ್ತಮ ನಟಿ ಯಾರಂದ್ರೆ ಆಲಿಯಾ ಭಟ್. ಬೆಸ್ಟ್ ಆಕ್ಟರ್ ರಣಬೀರ್ ಕಪೂರ್. ಆಮೇಲೆ ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಅಂತಕ್ಕಂಥ ಚಿತ್ರ ನಟನಿಗಾಗಿ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಆಕ್ಟರ್ ರಣಬೀರ್ ಕಪೂರ್ ಯಾವ ಚಿತ್ರದ ನಟನಿಗಾಗಿ ಅಂದ್ರೆ ಅನಿಮಲ್ ಚಿತ್ರದ ನಟನಿಗಾಗಿ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರಿನಾ ಇದು? ಓಕೆ. ವಿಚ್ ಸ್ಟೇಟ್ ಹ್ಯಾಸ್ ಓನ್ ಬೆಸ್ಟ್ ಸ್ಟೇಟ್ ಟ್ಯಾಬ್ಲ್ಯೂ ಅವಾರ್ಡ್ ಆಫ್ ರಿಪಬ್ಲಿಕ್ ಡೇ ಪರೇಡ್ 2024. ಈ ವರ್ಷದ 2024ರ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅತ್ಯುತ್ತಮ ಒಂದು ಟ್ಯಾಬ್ಲ್ಯೂ ಅಂದ್ರೆ ಅತ್ಯುತ್ತಮ ಮಾಡೆಲ್ ನಿರ್ಮಾಣ, ಏನು ಪಥಸಂಚಲನದಲ್ಲಿ ಏನು ಪ್ರತಿಯೊಂದು ರಾಜ್ಯದಿಂದ ಟ್ಯಾಬ್ಲ್ಯೂ ಹೋಗ್ತವೆ, ಅದು ಅತ್ಯುತ್ತಮ ಟ್ಯಾಬ್ಲ್ಯೂ ಅಂತೇಳಿ ಇತ್ತೀಚೆಗೆ ಯಾವ ರಾಜ್ಯದ ಒಂದು ಟ್ಯಾಬ್ಲ್ಯೂಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ಯಾವುದು? ಒರಿಸ್ಸಾ ಪುರಿ ಜಗನ್ನಾಥ ದೇವಾಲಯದ ಒಂದು ಟೆಂಪಲ್ ಮಾಡೆಲ್ ಅನ್ನು ಮಾಡಿದ್ದಕ್ಕಾಗಿ ಆ ಒಂದು ಪ್ರಶಸ್ತಿ ನೀಡಿ ಅವರಿಗೆ
ಗೌರವಿಸಲಾಗಿದೆ. ನೋಡ್ರಿ, ಬೆಸ್ಟ್ ಟ್ಯಾಬ್ಲೋ ಅವಾರ್ಡ್ 2024 ರಿಪಬ್ಲಿಕ್ ಡೇ ಪರೇಡ್ ಒರಿಸ್ಸಾ, ಥೀಮ್ ವುಮೆನ್ ಎಂಪವರ್ಮೆಂಟ್ ಇನ್ ವಿಕಸಿತ್ ಭಾರತ್. ನೋಡ್ರಿ, ಈ ವರ್ಷದ ಒಂದು ಥೀಮ್ ಏನಿದೆ, ಭಾರತದ ಒಂದು ಕ್ಯಾಂಪೇನ್ ಏನಿದೆ ಅಂದ್ರೆ ವಿಕಸಿತ್ ಭಾರತ್. ಈ ಮಹಿಳಾ ಒಂದು ಸಬಲೀಕರಣಕ್ಕೆ ಕುರಿತು ಈ ಒಂದು ಮಾಡೆಲ್ ಅನ್ನು ಮಾಡಿದ್ದಕ್ಕಾಗಿ ಒರಿಸ್ಸಾ ರಾಜ್ಯಕ್ಕೆ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ಸೆಕೆಂಡ್ ಯಾವುದಂದ್ರೆ ಗುಜರಾತ್, ಥರ್ಡ್ ಯಾವುದಂದ್ರೆ ತಮಿಳುನಾಡು. ಅದರ್ ವಿನ್ನರ್ಸ್ ಬೆಸ್ಟ್ ಮಾರ್ಚಿಂಗ್ ಕಾಂಟಿಜೆಂಟ್ ಆರ್ಮಿ ಸಿಖ್ ರೆಜಿಮೆಂಟ್. ಒಳ್ಳೆ ಅತ್ಯುತ್ತಮ ಮಾರ್ಚಿಂಗ್ ಮಾಡಿದವರು ಯಾರಂತಂದ್ರೆ ಸಿಖ್ ರೆಜಿಮೆಂಟ್ದವರು, ಆರ್ಮಿ ಅವರು. ಬೆಸ್ಟ್ ಮಿನಿಸ್ಟರ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಕ್ಯಾಟಗರಿಯಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಈ ಒಂದು ಇಲಾಖೆಗೆ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಅಮಾಂಗ್ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಡೆಲ್ಲಿ ಪೊಲೀಸ್ ವುಮನ್ ಮಾರ್ಚಿಂಗ್ ಕಾಂಟಿಜೆಂಟ್. ನೋಡಿ, ಮಹಿಳಾ ಒಂದು ಸೇನಾ ತುಕಡಿಗೆ, ದೆಹಲಿ ಮಹಿಳಾ ಪೊಲೀಸ್ ತುಕಡಿಗೆ ಈ ಒಂದು ಬೆಸ್ಟ್ ಮಾರ್ಚಿಂಗ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ರೈಟ್ ರೀ. ವಿಚ್ ಸಿಟಿ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ದ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ? ಸ್ವಚ್ಛ ಸರ್ವೇಕ್ಷಣ್. ನೋಡಿ, ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣ್ ಮಾಡಲಾಗ್ತಾ ಇದೆ. 2023ನೇ ಸಾಲಿನಲ್ಲಿ ಅತ್ಯುತ್ತಮ ಕ್ಲೀನ್ ಸಿಟಿ ಅಂತೇಳಿ ಯಾವ ರಾಜ್ಯವನ್ನ ಗುರುತಿಸಲಾಗಿದೆ, ಯಾವ ಸಿಟಿಯನ್ನು ಗುರುತಿಸಲಾಗಿದೆ? ಸೊ ಕರೆಕ್ಟ್ ಆಪ್ಷನ್ ಯಾವುದಂತಂದ್ರೆ ಇಂದೋರ್ ಮತ್ತು ಸೂರತ್. ಯಾವ್ದ್ರಿ? ಗುಜರಾತ್ನ ಇಂದೋರ ಮತ್ತು ಮಧ್ಯಪ್ರದೇಶದ ಇಂದೋರ, ಗುಜರಾತ್ನ ಸೂರತ್, ಇವೆರಡು ಪಟ್ಟಣಗಳನ್ನ ಅತ್ಯುತ್ತಮ ಸಿಟಿ ಅಂತೇಳಿ ಇವುಗಳನ್ನ ಗೌರವಿಸಲಾಗಿದೆ. ಕ್ಲೀನೆಸ್ಟ್ ಸಿಟಿ ಅಂತೇಳಿ ಇವುಗಳನ್ನ ಗೌರವಿಸಲಾಗಿದೆ. ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ ಇದನ್ನ ಕಂಡಕ್ಟ್ ಮಾಡೋರು ಯಾರಂತಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಏನ್ ಮಾಡ್ತಂದ್ರೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗ್ತದೆ. ಥರ್ಡ್ ರ್ಯಾಂಕ್ ಅಲ್ಲಿ ನವಿ ಮುಂಬೈ. ಯಾವ್ದ್ರಿ? ಥರ್ಡ್ ರ್ಯಾಂಕ್ ಅಲ್ಲಿ ಯಾವುದು? ನವಿ ಮುಂಬೈಯಲ್ಲಿ. ಕ್ಲೀನೆಸ್ಟ್ ಸ್ಟೇಟ್ ಅಂತೇಳಿ ಯಾವ್ದಂತ ಕರೆಯಲ್ಪಟ್ಟಿದೆ ಅಂದ್ರೆ ಮಹಾರಾಷ್ಟ್ರವನ್ನ. ಕ್ಲೀನೆಸ್ಟ್ ಗಂಗಾ ಟೌನ್ ಅಂತಂದ್ರೆ ವಾರಣಾಸಿ ಮತ್ತು ಪ್ರಯಾಗ್ರಾಜ್. ಅಲಹಾಬಾದ್ ಅಂತ ಕರಿತಾ ಇದ್ರು ಮೊದಲು ಇದಕ್ಕೆ, ಈಗ ಅದನ್ನ ಹೆಸರನ್ನು ಬದಲಾವಣೆ ಮಾಡಿ ಪ್ರಯಾಗ್ರಾಜ್ ಅಂತ ಕರೆಯಲಾಗ್ತಾ ಇದೆ. ಯಮುನಾ ನದಿ, ಗಂಗಾ ನದಿಯನ್ನು ಸೇರುವಂತಹ ಸ್ಥಳ ಇದು. ರೈಟ್ರಿ. ಇನ್ನೊಂದು ವಾರಣಾಸಿ, ಮೋದಿಯವರ ಮತಕ್ಷೇತ್ರ. ಇವೆರಡು ಗಂಗಾ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಅತಿ ಕ್ಲೀನೆಸ್ಟ್ ನಗರಗಳು ಅಂತೇಳಿ ಇವುಗಳನ್ನ ಕರೆಯಲ್ಪಟ್ಟಿದೆ. ರೈಟ್ರಿ. ಇಂದೋರ್ ಅಂಡ್ ಸೂರತ್ ಫಸ್ಟ್, ಥರ್ಡ್ ಒನ್ ನವಿ ಮುಂಬೈ. ನೆಕ್ಸ್ಟ್, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್? ನೋಡ್ರಿ, ಮೊದಲು ಇದನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರೆಯಲಾಗ್ತಾ ಇತ್ತು. ಈಗ ಅದನ್ನು ತೆಗೆದು ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಇದು. ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತೇಳಿ ಇದನ್ನ ಅನೌನ್ಸ್ ಮಾಡಲಾಗಿದೆ. ಈ ಬಾರಿ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ಆಪ್ಷನ್ ಸಿ ಸಾತ್ವಿಕ್ ರಾಜ್, ರಿಂಕಿ ರೆಡ್ಡಿ ಅಂಡ್ ಚಿರಾಗ್ ಶೆಟ್ಟಿ. ಇವರಿಬ್ಬರಿಗೆ ಈ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ದಿನದಂದು ಈ ಅವಾರ್ಡ್ ಅನ್ನ ನ್ಯೂ ದೆಹಲಿಯಲ್ಲಿ ನೀಡಿ ಗೌರವಿಸಿದರು. ನೋಡಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಆಫ್ ಇಂಡಿಯಾ. ನೋಡಿ, ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಒಂದು ಪ್ರಶಸ್ತಿ ಇದು. ಸಾತ್ವಿಕ್ ರಾಜ್, ರಿಂಕಿ ರೆಡ್ಡಿ ಬ್ಯಾಡ್ಮಿಂಟನ್ ಒಂದು ಆಟಗಾರರು, ಚಿರಾಗ್ ಶೆಟ್ಟಿ ಬ್ಯಾಡ್ಮಿಂಟನ್ ಆಟಗಾರರು. ಮಹಿಳಾ ಬ್ಯಾಡ್ಮಿಂಟನ್ ಆಟ ಫೇಮಸ್ ಪ್ಲೇಯರ್ ಯಾರಂದ್ರೆ ಸೈನಾ ನೆಹ್ವಾಲ್. ಇವರು ಮಹಿಳಾ ಬ್ಯಾಡ್ಮಿಂಟನ್ ಪ್ಲೇಯರ್. ಇವರು ದ್ರೋಣಾಚಾರ್ಯ ಅವಾರ್ಡ್ ಅನ್ನು ಅಂದ್ರೆ ಅತ್ಯುತ್ತಮ ತರಬೇತಿದಾರರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ. ಈ ಬಾರಿ ಅವಾರ್ಡ್ ಅನ್ನು ಪಡೆದವರು ಗಣೇಶ್ ಪ್ರಭಾಕರನ್, ಮಲ್ಲಕಂಬ ಒಂದು ತರಬೇತಿದಾರ ಇವರು. ಮಹಾವೀರ್ ಸೈನಿ ಪ್ಯಾರಾ ಅಥ್ಲೆಟಿಕ್ ತರಬೇತಿದಾರರು. ಲಲಿತ್ ಕುಮಾರ್ ಬ್ರಿಸ್ಲಿಂಗ್ ಕುಸ್ತಿ ತರಬೇತಿದಾರರು. RB ರಮೇಶ್ ಚೆಸ್ ತರಬೇತಿದಾರರು. ಶಿವೇಂದ್ರ ಸಿಂಗ್ ಹಾಕಿ ತರಬೇತಿದಾರರು. ಈ 5 ಜನರಿಗೆ ಈ ಒಂದು ದ್ರೋಣಾಚಾರ್ಯ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ, ಅತ್ಯುತ್ತಮ ತರಬೇತಿದಾರರಿಗೆ. ಮೌಲಾನಾ ಅಬ್ದುಲ್ ಕಲಾಂ ಅವಾರ್ಡ್ ಟ್ರಾಫಿ 2023 ವಿನ್ನರ್ ಯಾರಂದ್ರೆ ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರದವರು. ಅರ್ಜುನ್ ಅವಾರ್ಡ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂಥ 2ನೇ ಪ್ರಶಸ್ತಿ ಇದು. 26 ಆಟಗಾರರಿಗೆ ಈ ಬಾರಿ ಅರ್ಜುನ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ಸರಿನಾ ಇದು? ಓಕೆ. ಹೂ ಬಿಕಮ್ ಫಸ್ಟ್ ಇಂಡಿಯನ್ ವುಮನ್ ಆನರ್ಡ್ ವಿತ್ ಅರ್ಜುನ್ ಅವಾರ್ಡ್ ಫಾರ್ ಇಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್?
ಈ ಒಂದು ಸ್ಪೋರ್ಟ್ಸ್ಗೆ ಮಹಿಳಾ ಅವಾರ್ಡ್ ಪಡೆದಿರ್ತಕ್ಕಂಥ ಯಾರಂದ್ರೆ ದಿವ್ಯ ಕೃತಿ ಸಿಂಗ್. ದಿವ್ಯಾ ಕೃತಿ ಸಿಂಗ್ ಅವರಿಗೆ ಈ ಇಕ್ವೆಸ್ಟ್ರಿಯನ್ ಒಂದು ಅವಾರ್ಡ್ಗೆ ಮೊಟ್ಟ ಮೊದಲು ಈ ಕುದುರೆ ಸವಾರಿಗಾಗಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದು, ಅರ್ಜುನ್ ಅವಾರ್ಡ್. ಈ ಒಂದು ಕ್ರೀಡೆಯಲ್ಲಿ ಪುರುಷರೇ ಮಾತ್ರ ಇಲ್ಲಿವರೆಗೆ ಪ್ರಶಸ್ತಿ ಪಡಿತಾ ಇದ್ರು. ಮೊದಲ ಮಹಿಳಾ ಒಂದು ಕ್ರೀಡಾಪಟು ಈ ಪ್ರಶಸ್ತಿ ಪಡೆದವರು ಯಾರಂತಂದ್ರೆ ದಿವ್ಯ ಕೃತಿ ಸಿಂಗ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಪಿಕ್ಚರ್ ಅವಾರ್ಡ್ ಆಫ್ ಗೋಲ್ಡನ್ ಗ್ಲೋಬ್ 2024? ಇದನ್ನು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಇದೆ, ಇಂಟರ್ನ್ಯಾಷನಲ್ ಅವಾರ್ಡು. ಈ ಬಾರಿ ಈ ಒಂದು ಬೆಸ್ಟ್ ಪಿಕ್ಚರ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವುದು? ಆಪ್ಷನ್ ಸಿ ಓಪನ್ ಹೆಮರ್. ಇಂಟರ್ನ್ಯಾಷನಲ್ ಅವಾರ್ಡ್ ಇದು, ಗೋಲ್ಡನ್ ಗ್ಲೋಬ್ ಅವಾರ್ಡು, ರೈಟ್ ರೀ. ಓಪನ್ ಹೆಮರ್ ಚಿತ್ರಕ್ಕಾಗಿ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದು ಎಷ್ಟನೇ ಎಡಿಷನ್ ಅಂತಂದ್ರೆ 81ನೇ ಒಂದು ಪ್ರಶಸ್ತಿ ಇದು. ಬೆಸ್ಟ್ ಆಕ್ಟರ್ ಆಗಿ ಆಯ್ಕೆಯಾದವರು ಯಾರಂತಂದ್ರೆ ಪೌಲ್ ಗೈಮಟ್ಟಿ. ಯಾರು? ಪೌಲ್ ಗೈಮಟ್ಟಿ. ಮ್ಯೂಸಿಕಲ್ ಆ್ಯಂಡ್ ಕಾಮಿಡಿ ಕೆಟಗರಿ ಒಳಗೆ ಬೆಸ್ಟ್ ಫಿಲ್ಮ್ ಯಾವುದಂದ್ರೆ ಮ್ಯೂಸಿಕಲ್ ಆ್ಯಂಡ್ ಕಾಮಿಡಿ ಕೆಟಗರಿ ಒಳಗೆ ಈ ಒಂದು ಚಿತ್ರ ಆಯ್ಕೆಯಾಗಿದೆ. ಪುವರ್ ಥಿಂಗ್ಸ್. ಬೆಸ್ಟ್ ಆಕ್ಟರ್ ಡ್ರಾಮಾದೊಳಗೆ ಚಿಲ್ಲಿಯನ್ ಮರ್ಫಿ. ನೆಕ್ಸ್ಟ್ ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್. ಇವರು ಓಪನ್ ಹೆಮರ್ ಡೈರೆಕ್ಟರ್. ಇವರಿಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಹೂ ಓನ್ ICC ಮೆನ್ಸ್ ಒನ್ ಡೇ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ 2024? 2024ನೇ ಸಾಲಿನ ಒನ್ ಡೇ ICC ಮೆನ್ಸ್ ಒಂದು ಅವಾರ್ಡ್ ವಿನ್ನರ್ ಆಗಿರ್ತಕ್ಕಂಥವ್ರು ಯಾರು? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬಾಬರ್ ಅಜಮ್, ನನ್ ಆಫ್ ದೀಸ್. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ ವಿರಾಟ್ ಕೊಹ್ಲಿ. ICC ಅವಾರ್ಡ್ಸ್ ಅಂತ ನಾವು ಇದನ್ನ ಕರಿತೀವಿ. ICC ಮೆನ್ ಒನ್ ಡೇ ಕ್ರಿಕೆಟರ್ ಇಯರ್ ಅವಾರ್ಡ್ ವಿರಾಟ್ ಕೊಹ್ಲಿ. ICC ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಪ್ಯಾಟ್ ಕ್ಯುಮಿನ್ಸ್, ಆಸ್ಟ್ರೇಲಿಯಾ. ICC ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಅವಾರ್ಡ್ ಉಸ್ಮಾನ್ ಖ್ವಾಜಾ. ಇವರಿಗೆ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಹೂ ಓನ್ ಬೆಸ್ಟ್ ಫಿಫಾ ಮೆನ್ಸ್ ಪ್ಲೇಯರ್ ಅವಾರ್ಡ್ 2024? ಫುಟ್ಬಾಲ್ ಅಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಪ್ರಶಸ್ತಿ. ಅದಕ್ಕೆ ಫಿಫಾ ಅವಾರ್ಡ್ ಅಂತ ಕರಿತೀವಿ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅವಾರ್ಡ್. ಈ ಒಂದು ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥವ್ರು ಯಾರು? ಲಿಯೋನೆಲ್ ಮೆಸ್ಸಿ, CR7, ಅರ್ಲಿಂಗ್ ಹಾಲೆಂಡ್, ಪೆಪ್ ಗಾರ್ಡಿಯೋಲಾ. ಸೊ ಕರೆಕ್ಟ್ ಆನ್ಸರ್ ಲಿಯೋನೆಲ್ ಮೆಸ್ಸಿ. ಯಾರ್ರಿ? ಲಿಯೋನೆಲ್ ಮೆಸ್ಸಿ ಬೆಸ್ಟ್ ಪ್ಲೇಯರ್ ಆಫ್ ದ ಅವಾರ್ಡ್ ಅಂತ ಇವ್ರನ್ನ ಗೌರವಿಸಲಾಗಿದೆ. ಅರ್ಜೆಂಟೀನಾದವರು ಇವರು. ಮೆನ್ಸ್ ಅಲ್ಲಿ ಆಂಟಿನಾ ಬೋನ್ಮಟಿ ಸ್ಪೇನ್ದವರು. ಇವರಿಗೆ ಬೆಸ್ಟ್ ವುಮೆನ್ ಪ್ಲೇಯರ್ ಆಫ್ ದ ಇಯರ್ ಅಂತೇಳಿ 2024 ಅಂತೇಳಿ ಇವರನ್ನ ಅನೌನ್ಸ್ ಮಾಡಲಾಗಿದೆ. ಮೆನ್ಸ್ ಕೋಚ್ ಆಫ್ ದ ಇಯರ್ ಅಂತೇಳಿ ಇತ್ತೀಚೆಗೆ ಆಯ್ಕೆಯಾದವರು ಯಾರಂತಂದ್ರೆ ಪೆಪ್ ಗಾರ್ಡಿಯೋಲಾ. ಪೆಪ್ ಗಾರ್ಡಿಯೋಲಾ ಇವರು ಬೆಸ್ಟ್ ಕೋಚ್ ಅಂತೇಳಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಹೂ ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ವಿತ್ ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್? ವಿತ್ ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್ 2023ಗೆ ಯಾರು ಆಯ್ಕೆಯಾಗಿದ್ದಾರೆ? ಸೊ ಕರೆಕ್ಟ್ ಆನ್ಸರ್ ಇಸ್ರೋ, DRDO, HAL and IAF. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನೆಕ್ಸ್ಟ್ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಏರ್ ಫೋರ್ಸ್, AIF. ರೈಟ್ ರೀ. ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್ ಫಾರ್ 2023ಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಟೀಮ್ ಇಸ್ರೋ. ಕಂಪ್ಲೀಟ್ ಇಸ್ರೋದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಟೀಮ್ಗೆ ಈ ಅವಾರ್ಡ್ ಅನ್ನು ಹೋಗಲಾಗಿದೆ. ಈ ಅವಾರ್ಡನ್ನು ಈ ಬಾರಿ ಎಸ್ ರಾಧಾಕೃಷ್ಣ ಅವರು ಈ ಅವಾರ್ಡನ್ನು ಪಡೆದಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಮಾಡಿರ್ತಕ್ಕಂಥವ್ರಿಗೆ ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್ ಅಂತೇಳಿ ನೀಡಲಾಗ್ತಾ ಇದೆ. ಇದನ್ನು ಕೊಡ್ತಕ್ಕಂಥವ್ರು ಯಾರಂತಂದ್ರೆ ಜಿತೇಂದ್ರ ಸಿಂಗ್ ಈ ಬಾರಿ ಅವಾರ್ಡನ್ನು ಕೊಟ್ಟಿರ್ತಕ್ಕಂಥವ್ರು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಇವರು. ಸೊ ಸೆಂಟ್ರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್. ಸೊ ಅವರು ಈ ಅವಾರ್ಡನ್ನು ನೀಡಿ ಗೌರವಿಸಿದರು, ಜಿತೇಂದ್ರ ಸಿಂಗ್. ರೈಟ್ ರೀ. ನೆಕ್ಸ್ಟ್ ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ತೇನ್ಸಿಂಗ್ ನೋರ್ಗೆ
ಅಡ್ವೆಂಚರ್ ಅವಾರ್ಡ್. ನೋಡಿ, ಹಿಮಾಲಯ ಪರ್ವತವನ್ನು ಮೊಟ್ಟ ಮೊದಲಿಗೆ ಏರಿರ್ತಕ್ಕಂಥವ್ರು ಯಾರು ಅಂತಂದ್ರೆ ತೇನ್ಸಿಂಗ್ ನೋರ್ಗೆ. ಈ ತೇನ್ಸಿಂಗ್ ನೋರ್ಗೆ ಅವಾರ್ಡನ್ನು ಈ ಕ್ಲೈಂಬರ್ಗಳಿಗೆ, ಮೌಂಟೇನ್ ಕ್ಲೈಂಬರ್ಗಳಿಗೆ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ. ಈ ಬಾರಿ ಅವಾರ್ಡನ್ನು ಪಡೆದಿರ್ತಕ್ಕಂಥವರು ಶರಣ್ ಶರ್ಮಾ, ಸವಿತಾ ಕನ್ಸ್ವಾಲ್, ಅರವಿಂದ್ ಕುಮಾರ್, ಶಶಿಕುಮಾರ್. ಸೊ ಕರೆಕ್ಟ್ ಆಪ್ಷನ್ ಯಾವುದಂತಂದ್ರೆ ಆಪ್ಷನ್ ಬಿ, ಸವಿತಾ ಕನ್ಸ್ವಾಲ್. ಇವರಿಗೆ ಈ ಅವಾರ್ಡನ್ನು ನೀಡಿ ಗೌರವಿಸಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಅವಾರ್ಡನ್ನು ನೀಡಿ ಗೌರವಿಸಿದರು. ನೆಕ್ಸ್ಟ್, ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ದ ಕುವೆಂಪು ನ್ಯಾಷನಲ್ ಅವಾರ್ಡ್ 2023? ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು ಯಾರು? ನೋಡ್ರಿ, ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಶಿರ್ಸೇಂದು ಮುಖ್ಯೋಪಾಧ್ಯಾಯ. ಶಿರ್ಸೇಂದು ಮುಖ್ಯೋಪಾಧ್ಯಾಯ ಅವರಿಗೆ ಈ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಇದೊಂದು ಸಾಹಿತ್ಯ ಅವಾರ್ಡ್, ಇದು ಕರ್ನಾಟಕ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಇದು 5 ಲಕ್ಷ ರೂಪಾಯಿ ಇದರದ ಒಂದು ಬಹುಮಾನ ಮೊತ್ತ ಇದೆ. ಹೂ ಓನ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಅಟ್ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಂದರ್ಭದಲ್ಲಿ ಅತ್ಯುತ್ತಮ ನಟ ಅಂತೇಳಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಅಲ್ಲು ಅರ್ಜುನ್, ಶಾರುಖ್ ಖಾನ್, ರಣಬೀರ್ ಕಪೂರ್, ಅಕ್ಷಯ್ ಕುಮಾರ್. ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ, ಶಾರುಖ್ ಖಾನ್. ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಚಲನಚಿತ್ರ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಇದು, ರೈಟ್ರಿ. ಸೊ ಈ ಬಾರಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥವರು ಶಾರುಖ್ ಖಾನ್, ಜವಾನ್ ಚಿತ್ರದ ನಟನೆಗಾಗಿ. ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ಪಡೆದವರು ರಾಣಿ ಮುಖರ್ಜಿ, ಮಿಸ್ ಚಟರ್ಜಿ ವರ್ಸಸ್ ನೋರ್ವಾ ಈ ಒಂದು ಚಿತ್ರದ ನಟನೆಗಾಗಿ ರಾಣಿ ಮುಖರ್ಜಿ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಫಿಲ್ಮ್ ಅಂತೇಳಿ ಅವಾರ್ಡ್ ಆಗಿರತಕ್ಕಂಥ ಚಿತ್ರ ಯಾವುದಂತಂದ್ರೆ ಜವಾನ್. ಬೆಸ್ಟ್ ಡೈರೆಕ್ಟರ್ ಆಗಿ ಗುರುತಿಸಲ್ಪಟ್ಟವರು ಸಂದೀಪ್ ರೆಡ್ಡಿ ವಾಂಗಾ. ಅನಿಮಲ್ ಚಿತ್ರದ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು, ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ವಿಚ್ ಫಿಲ್ಮ್ ಓನ್ ಬೆಸ್ಟ್ ಫಿಲ್ಮ್ ಅವಾರ್ಡ್? ಬಾಫ್ತಾ ಅವಾರ್ಡ್. ಬಾಫ್ತಾ ಅವಾರ್ಡ್ ಏನಂತಂದ್ರೆ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇದನ್ನು ಶಾರ್ಟ್ಕಟ್ ಆಗಿ ಬಾಫ್ತಾ ಅವಾರ್ಡ್ ಅಂತ ಕರೀತಾರೆ. ಈ ಬಾರಿ ನಡೆದಿದ್ದು 77ನೇ ಅವಾರ್ಡ್ ಇದು. ಸೊ ಈ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಇಂಟರ್ನ್ಯಾಷನಲ್ ಒಂದು ಅವಾರ್ಡ್ ಇದು. ಓಪನ್ ಹೆಮರ್ ಚಿತ್ರಕ್ಕೆ ಈ ಒಂದು ಬಾಫ್ತಾ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು. ಬೆಸ್ಟ್ ಆಕ್ಟರ್ ಆಗಿ ಸಿಲಿಯನ್ ಮರ್ಫಿ ಓಪನ್ ಹೆಮರ್ ಚಿತ್ರ ನಟನೆಗಾಗಿ. ಬೆಸ್ಟ್ ಆಕ್ಟ್ರೆಸ್ ಆಗಿ ಎಮ್ಮಾ ಸ್ಟೋನ್ ಪೋರ್ ಥಿಂಗ್ಸ್ ಅಂತಕ್ಕಂಥ ಚಿತ್ರದ ನಟನೆಗಾಗಿ. ಬೆಸ್ಟ್ ಡೈರೆಕ್ಟರ್ ಆಗಿ ಕ್ರಿಸ್ಟೋಫರ್ ನೋಲನ್ ಓಪನ್ ಹೆಮರ್ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಚ್ ಸಾಂಗ್ ಓನ್ ಆಲ್ಬಮ್ ಆಫ್ ದ ಇಯರ್ ಅವಾರ್ಡ್ ಅಟ್ ಗ್ರಾಮಿ ಅವಾರ್ಡ್? ನೋಡ್ರಿ, ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಇಂಟರ್ನ್ಯಾಷನಲ್ ಲೆವೆಲ್ದ ಅತ್ಯುನ್ನತ ಪ್ರಶಸ್ತಿ ಯಾವುದಂತಂದ್ರೆ ಗ್ರಾಮಿ ಪ್ರಶಸ್ತಿ. ಈ ಗ್ರಾಮಿ ಪ್ರಶಸ್ತಿ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು. ಈ ಬಾರಿ ಈ ಅವಾರ್ಡ್ ಅನ್ನು ವಿನ್ ಆಗಿರ್ತಕ್ಕಂಥ ಆಲ್ಬಮ್ ಯಾವುದು ಅಂತ ಕೇಳಿದ್ದಾರೆ. ವಿ ಆರ್, ಕಿಸ್ ಮಿ ಮೋರ್, ಮಿಡ್ ನೈಟ್ಸ್, ಶೋರ್. ಸೊ ಆನ್ಸರ್ ಈ ಬಾರಿ 66ನೇ ಗ್ರಾಮಿ ಅವಾರ್ಡ್ ಇದು, ಆನ್ಯುವಲ್ ಗ್ರಾಮಿ ಅವಾರ್ಡ್. ರೆಕಾರ್ಡ್ ಆಫ್ ದ ಇಯರ್ ಫ್ಲವರ್ಸ್, ಮಿಲೆ ಕಿರ್ಸಸ್ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಆಲ್ಬಮ್ ಆಫ್ ದ ಇಯರ್ ಮಿಡ್ ನೈಟ್ಸ್, ಟೈಲರ್ ಸ್ವಿಫ್ಟ್ ಅವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ. ಈ ಆಲ್ಬಮ್ ಅನ್ನು ರೆಡಿ ಮಾಡಿದವರು ಟೈಲರ್ ಸ್ವಿಫ್ಟ್. ಯಾವುದ್ರಿ? ಮಿಡ್ ನೈಟ್ಸ್. ಕರೆಕ್ಟ್ ಆನ್ಸರ್ ಸಿ, ಮಿಡ್ ನೈಟ್ಸ್. ಸಾಂಗ್ ಆಫ್ ದ ಇಯರ್ ಅಂತೇಳಿ ಆಯ್ಕೆಯಾಗಿದೆ ಯಾವುದಂತಂದ್ರೆ ವಾಟ್ಸ್ ವಾಸ್ ಐ ಮೇಡ್ ಫಾರ್. ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅಂತೇಳಿ ಶಂಕರ್ ಮಹಾದೇವನ್ ಅವ್ರದ್ದು ಆ್ಯಂಡ್ ಜಾಕಿರ್ ಹುಸೇನ್ ಇಬ್ರು ಸೇರಿ ರೆಡಿ ಮಾಡಿರ್ತಕ್ಕಂಥ ಆಲ್ಬಮ್ ಯಾವುದಂತಂದ್ರೆ ಶಕ್ತಿ ಬಾಂಡ್ಗೆ ಈ ಪ್ರಶಸ್ತಿ ನೀಡಲಾಗಿದೆ. ಇಂಡಿಯನ್ ಇವರು ಫಸ್ಟ್ ಇಂಡಿಯನ್ ಟು ಓನ್ ಗ್ರಾಮಿ ಅವಾರ್ಡ್ ಪಂಡಿತ್ ರವಿಶಂಕರ್ ಅವರಿಗೆ 1968ರಲ್ಲೇ ಗ್ರಾಮಿ ಅವಾರ್ಡ್ ಪಂಡಿತ್ ರವಿಶಂಕರ್ ಅವರಿಗೆ ನೀಡಲಾಗಿತ್ತು. ಫಸ್ಟ್ ಇಂಡಿಯನ್ ವುಮೆನ್ ತಾನ್ವಿ ಶಾ ಈ ಒಂದು ಅವಾರ್ಡನ್ನು ಮೊದಲು ಪಡೆದಿರತಕ್ಕಂಥ ಭಾರತೀಯ ಮಹಿಳೆ. ವಿಚ್ ಸಿಟಿ ಹ್ಯಾಸ್ ಆನರ್ಡ್ ವಿತ್ ದ ಟೈಟಲ್ ಆಫ್ ವಾಟರ್ ವಾರಿಯರ್? ಯಾವ ಸಿಟಿಯನ್ನು ವಾಟರ್ ವಾರಿಯರ್ ಅಂತ ಇತ್ತೀಚೆಗೆ ಕರೆಯಲಾಗಿದೆ ಈ ಭಾರತದಲ್ಲಿ? ಯಾವುದಂದ್ರೆ ನ್ಯೂ ದಿಲ್ಲಿ, ನೋಯ್ಡಾ, ಜೈಪುರ್, ಮುಂಬೈ. ಅಂದರೆ ಕ್ಲೀನ್ ನೀರನ್ನು ಪಬ್ಲಿಕ್ಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ನಗರಕ್ಕೆ ಈ ಒಂದು ವಾಟರ್ ವಾರಿಯರ್ ಅಂತಕ್ಕಂಥ ಅವಾರ್ಡನ್ನು ಕೇಂದ್ರ ಜಲಶಕ್ತಿ ಮಿಷನ್ ಮಿನಿಸ್ಟ್ರಿ ಅಡಿಯಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಬಾರಿ ಅವಾರ್ಡನ್ನು ವಿನ್ನರ್ ಆಗಿರ್ತಕ್ಕಂಥ ನಗರ ಯಾವುದಂದ್ರೆ ನೋಯ್ಡಾ.
ನೋಯ್ಡಾ ನಗರ ಆಡಳಿತಕ್ಕೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಸೆವಾರ್ ಟ್ರೀಟ್ಮೆಂಟ್ ಆ್ಯಂಡ್ ವಾಟರ್ ರೀಯೂಸ್ ಅಂದರೆ ಈ ನೀರನ್ನು ರೀಯೂಸ್ ಮರುಬಳಕೆ ಮಾಡ್ತಕ್ಕಂಥ ಫಿಲ್ಟ್ರೈಸೇಷನ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ದ ಪ್ರೆಸಿಡೆಂಟ್ ಅವಾರ್ಡ್ ಜೀವನ್ ರಕ್ಷಾ ಪದಕ್. ಜೀವನ್ ರಕ್ಷಾ ಪದಕನ್ನು ಪಡೆದಿರ್ತಕ್ಕಂಥ ಸಾಹಸವನ್ನು ತೋರಿಸಿರ್ತಕ್ಕಂಥವ್ರು ಯಾರು? ಆಪ್ಷನ್ ಎ ಶಶಿಕಾಂತ್ ಕುಮಾರ್. ಯಾರೇ? ಶಶಿಕಾಂತ್ ಕುಮಾರ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಅವಾರ್ಡನ್ನು ನೀಡಲಾಗ್ತಾ ಇದೆ. ಈ ಒಂದು ಕಾನ್ಸ್ಟೇಬಲ್ RPSF ಒಂದು ಜವಾನರಾಗಿರ್ತಕ್ಕಂಥ ಯಾರು? ಶಶಿಕಾಂತ್ ಕುಮಾರ್ಗೆ ಈ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. 2023ರಲ್ಲಿ ಅಗಮ್ಯ ಒಂದು ತಮ್ಮ ಪರಾಕ್ರಮವನ್ನು ತೋರಿಸಿದ್ದಕ್ಕಾಗಿ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. ರೀಸೆಂಟ್ಲಿ ವಿಚ್ ಕಂಟ್ರಿ ಓನ್ 9th ಗೌಟೆಕ್ ಪ್ರೈಸ್ ಆಫ್ AI ಪವರ್ಡ್ ರೋಡ್ ಸೇಫ್ಟಿ ಇನಿಷಿಯೇಟಿವ್. ನೋಡ್ರಿ, ಇತ್ತೀಚೆಗೆ ಯಾವೊಂದು ದೇಶ ಈ ರೋಡ್ ಸೇಫ್ಟಿಗೆ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಒಳಗೊಂಡಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಕ್ಕಾಗಿ ಯಾವ ಒಂದು ನಗರಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ಯಾವ ದೇಶಕ್ಕೆ? ಭಾರತ ಸರ್ಕಾರ. ಯಾವ ದೇಶರಿದು? ಭಾರತ ಸರ್ಕಾರ. ಆಪ್ಷನ್ ಬಿ, ಇಂಡಿಯಾ ಓನ್ ದ 9th ಗವರ್ಮೆಂಟ್ ಟೆಕ್ ಪ್ರೈಸ್ AI ಪವರ್ಡ್ ರೋಡ್ ಸೇಫ್ಟಿ ಇನಿಷಿಯೇಟಿವ್. ಸೊ ಇಂಟೆಲಿಜೆಂಟ್ ಸೊಲ್ಯೂಷನ್ ಫಾರ್ ರೋಡ್ ಸೇಫ್ಟಿ ಥ್ರೂ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಇನಿಷಿಯೇಟಿವ್. ರಸ್ತೆ ಅಂತಕ್ಕಂಥ ಒಂದು ಶಾರ್ಟ್ ಫಾರ್ಮ್ ಹೆಸರಿದು. ಈ ಅವಾರ್ಡನ್ನು ಈ ಬಾರಿ ಪಡೆದಿರ್ತಕ್ಕಂಥದ್ದು ಯಾವ ದೇಶ ಅಂತಂದ್ರೆ ಭಾರತ ದೇಶ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ವೆಹಿಕಲ್ಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಕ್ಕಾಗಿ ವರ್ಲ್ಡ್ ಗವರ್ಮೆಂಟ್ ಸಮಿಟ್ 2024 ಒಂದು ಸಮಿತಿ ನಡೀತು. ಅಲ್ಲಿ ಭಾರತ ಸರ್ಕಾರಕ್ಕೆ ಈ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. 2023 ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಆಲ್ರೆಡಿ ಇದ್ರ ಮ್ಯಾಗ ಒಂದು ವಿಡಿಯೋ ಮಾಡಿದ್ದೀವಿ. ಮತ್ತೆ ಇದನ್ನೊಂದಿಷ್ಟು ನಾವು ಡಿಸ್ಕಷನ್ ಮಾಡೋಣ. ಗಾಂಧಿ ಪೀಸ್ ಪ್ರೈಸ್ 2021 ಪಡೆದಿರ್ತಕ್ಕಂಥವ್ರು ಯಾರು? ಆಪ್ಷನ್ ಎ ಗೀತಾ ಪ್ರೆಸ್ ಅವರಿಗೆ ಗಾಂಧಿ ಪೀಸ್ ಪ್ರೈಸ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. ಇದು ಭಗವದ್ಗೀತೆ ಗ್ರಂಥಗಳು ಪ್ರಿಂಟ್ ಆಗ್ತಕ್ಕಂಥ, ರಾಮಾಯಣ ಮಹಾಭಾರತವನ್ನು ಪ್ರಿಂಟ್ ಮಾಡ್ತಕ್ಕಂಥ, ಪಬ್ಲಿಷ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂತಂದ್ರೆ ಗೀತಾ ಪ್ರೆಸ್. ಇದು ಇವೆರಡು ಪುಸ್ತಕಗಳನ್ನು, ಆಮೇಲೆ ವೇದ ಉಪನಿಷತ್ತುಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಅಧಿಕೃತವಾದ ಒಂದು ಸಂಸ್ಥೆ. ಯಾವುದು? ಗೀತಾ ಪ್ರೆಸ್. ಗೋರಖ್ಪುರದ, ಉತ್ತರ ಪ್ರದೇಶದ ಗೋರಖ್ಪುರದೊಳಗೆ ಭಾರತೀಯ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳನ್ನು, ಐತಿಹಾಸಿಕ ಗ್ರಂಥಗಳನ್ನು, ಧಾರ್ಮಿಕ ಗ್ರಂಥಗಳನ್ನು ಇದು ಪ್ರಿಂಟ್ ಮಾಡ್ತದೆ. ರೈಟ್ ರೀ? ಈ ಅವಾರ್ಡ್ ಭಾರತ ಸರ್ಕಾರದ ವತಿಯಿಂದ ನೀಡಲಾಗ್ತಾ ಇದೆ. 1995ರಲ್ಲಿ ಜೂಲಿಯಸ್ ನೈರೇರೆ ಈ ಅವಾರ್ಡನ್ನು, ಫಸ್ಟ್ ಅವಾರ್ಡನ್ನು ಪಡೆದಿರ್ತಕ್ಕಂಥವ್ರು. ಈ ಬಾರಿ ಇಂಟರ್ನ್ಯಾಷನಲ್ ಅವಾರ್ಡ್ ಹೋಗಿದ್ದು ಯಾರಿಗೆ ಅಂತಂದ್ರೆ ಗೀತಾ ಪ್ರೆಸ್. ರೈಟ್ ರೀ? ರಾಮಭದ್ರಾಚಾರ್ಯ ಗುರುಗಳಿದ್ರಲ್ಲಿ ಇದೇ ಪ್ರೆಸ್ನ ಮುಖ್ಯಸ್ಥರು. ವಿಚ್ ಸ್ಟೇಟ್ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಫಸ್ಟ್ ಪ್ರೈಸ್ ಇನ್ 4th ನ್ಯಾಷನಲ್ ವಾಟರ್ ಅವಾರ್ಡ್ 2022? ಯಾವ ರಾಜ್ಯಕ್ಕೆ ಹೋಗಿದೆ? ಆಪ್ಷನ್ ಸಿ ಮಧ್ಯಪ್ರದೇಶ್ ಫಸ್ಟ್ ಪ್ರೈಸು. ಬೆಸ್ಟ್ ಡಿಸ್ಟಿಕ್ ಅವಾರ್ಡ್ ಗಂಜಮ್ ಡಿಸ್ಟಿಕ್, ಒರಿಸ್ಸಾದ ಗಂಜಮ್ ಡಿಸ್ಟಿಕ್ಕು. ಬೆಸ್ಟ್ ಪಂಚಾಯತ್ ಅವಾರ್ಡ್ ಜಗನ್ನಾಥಪುರಂ ಪಂಚಾಯತ್, ತೆಲಂಗಾಣ. ನ್ಯಾಷನಲ್ ವಾಟರ್ ಅವಾರ್ಡ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಈ ಒಂದು ಇಲಾಖೆ 2018ರಿಂದ ಈ ಪ್ರಶಸ್ತಿ ನೀಡಿ ಗೌರವಿಸ್ತದೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇಂಗ್ಲಿಷ್ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದು. ಸೊ ಈ ಬಾರಿ ಇಂಗ್ಲಿಷ್ 2023ರ ಬೂಕರ್ ಪ್ರೈಸನ್ನು ವಿನ್ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಜಾರ್ಜಿ ಗಾಸ್ಪೋಡಿನೋವಾ. ಇವರು ಬಲ್ಗೇರಿಯಾದವರು. ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ. ಸೊ ಅವ್ರ ನಾವೆಲ್ ಯಾವುದಂತಂದ್ರೆ ಟೈಮ್ ಶೆಲ್ಟರ್, ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್ ಬೈ ಅಂಜೆಲಾ ರೋಡೆಲ್ ಅವರು ಇಂಗ್ಲಿಷ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು. 2022ರಲ್ಲಿ ಗೀತಾಂಜಲಿ ಶ್ರೀ ಥಂಬ್ ಆಫ್ ಸೈನ್ಸ್, ಗೀತಾಂಜಲಿ ಶ್ರೀ ಅಂತಕ್ಕಂಥ ಭಾರತೀಯ ಕೃತಿಗೆ ಈ ಅವಾರ್ಡನ್ನು ನೀಡಲಾಗಿತ್ತು. ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ 32nd ವ್ಯಾಸ್ ಸಮ್ಮಾನ್ ಅವಾರ್ಡನ್ನು ಪಡೆದಿರ್ತಕ್ಕಂಥವ್ರು. ಆಪ್ಷನ್ ಡಿ ಜ್ಞಾನ್ ಚತುರ್ವೇದಿ ಅವರಿಗೆ 32ನೇ
ವ್ಯಾಸ್ ಸಮ್ಮಾನ್ ಅವಾರ್ಡ್, ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ. ಇದು ರೈಟ್ರಿ. ಪಾಗಲ್ ಖಾನಾ ಅವರ ಒಂದು ಕಾದಂಬರಿ ಯಾವುದಂದ್ರೆ ಪಾಗಲ್ ಖಾನಾ ಅಂತಕ್ಕಂಥ ಕಾದಂಬರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವ್ಯಾಸ್ ಸಮ್ಮಾನ್ ಅವಾರ್ಡ್ ಲಿಟ್ರರಿ ಅವಾರ್ಡ್ ಇದನ್ನು ಕೊಡ್ತಕ್ಕಂಥವ್ರು ಯಾರಂದ್ರೆ ಕೆ ಬಿರ್ಲಾ ಫೌಂಡೇಶನ್. ವಿಚ್ ಸಿಟಿ ಹ್ಯಾಸ್ ಓನ್ ದ ಸ್ಮಾರ್ಟ್ ಸಿಟಿ ಇಂಡಿಯಾ ಅವಾರ್ಡ್ 2022ದಲ್ಲಿ ಸ್ಮಾರ್ಟ್ ಸಿಟಿ ಇಂಡಿಯಾ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ನಗರ ಯಾವುದಂದ್ರೆ ಇಂದೋರ್. ಹೌದ್ರಿ, ಸ್ಮಾರ್ಟ್ ಸಿಟಿ ಅವಾರ್ಡ್ ಪಡೆದಿರ್ತಕ್ಕಂಥ ನಗರ ಯಾವುದು? ಇಂದೋರ್. ಇದು ಕೇಂದ್ರ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ವತಿಯಿಂದ ಇದನ್ನ ನೀಡಲಾಗ್ತಾ ಇದೆ. ಸ್ಟೇಟ್ ಅವಾರ್ಡ್ ಹೋಗಿದ್ದು ಯಾರಿಗೆ ಅಂದ್ರೆ ಮಧ್ಯಪ್ರದೇಶ್. ಅಂಡ್ ಯೂನಿಯನ್ ಟೆರಿಟರಿ ಅವಾರ್ಡ್ ಹೋಗಿದ್ದು ಯಾವುದಂದ್ರೆ ಚಂಡೀಗಢ್ಗೆ. ಹೂ ಹ್ಯಾಸ್ ಓನ್ ನೋಬೆಲ್ ಪ್ರೈಸ್ 2023 ಇನ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಅಲ್ಲಿ ನೋಬೆಲ್ ಪ್ರೈಸ್ ಅನ್ನ ವಿನ್ನರ್ ಆಗಿರ್ತಕ್ಕಂಥವ್ರು ಯಾರಂದ್ರೆ ಕ್ಲಾಡಿಯಾ ಗ್ಲೋಡಿನ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಬೆಲ್ ಪ್ರೈಸ್ ನೋಡ್ರಿ, ಇದು ವಿವಿಧ ಕ್ಷೇತ್ರಗಳಿಗೆ ನೀಡಲಾಗ್ತಾ ಇದೆ. 5 ಕ್ಷೇತ್ರಗಳಿಗೆ ನೊಬೆಲ್ ಪ್ರೈಸ್ ಅನ್ನ ಮೊದಲು ಸ್ಥಾಪನೆಯಾಗಿದ್ದು ಯಾವುದಂತಂದ್ರೆ 1901ರಲ್ಲಿ ಸ್ವೀಡನ್ ಸರ್ಕಾರ ಈ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಯಾರ ನೆನಪಿಗೆ ಅಂದ್ರೆ ಅಲ್ಫ್ರೆಡ್ ನೊಬೆಲ್ ಅವರು ತಮಗೆ ಬಂದಿರತಕ್ಕಂಥ ಹಣದಿಂದ ಈ ಅವಾರ್ಡ್ ಅನ್ನು ಸ್ಥಾಪನೆ ಮಾಡಲಾಗಿದ್ದು, ಯಾರು ವಿವಿಧ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ. ಒಟ್ಟು 6 ಕ್ಷೇತ್ರಗಳಿಗೆ ನೀಡಲಾಗ್ತಾ ಇದೆ. ಫಿಸಿಕ್ಸು, ಕೆಮಿಸ್ಟ್ರಿ, ಲಿಟ್ರೇಚರು, ಆಮೇಲೆ ಮೆಡಿಸಿನ್ನು, ಆಮೇಲೆ ಎಕನಾಮಿಕ್ಸ್. ಸೊ 6ನೇದು ಯಾವುದಂತಂದ್ರೆ ಪೀಸ್ ಪ್ರೈಸ್, ನೋಬೆಲ್ ಶಾಂತಿ ಪ್ರಶಸ್ತಿ ಅಂತ ಕರಿತೀವಿ. ಇದನ್ನು ನಾರ್ವೇದಲ್ಲಿ ಕೊಡ್ತಾರೆ. ಇದನ್ನು ಯಾವಾಗಲೂ ಇಂಪಾರ್ಟೆಂಟ್ ನೋಡ್ರಿ. ಶಾಂತಿ ಪ್ರಶಸ್ತಿಯನ್ನು ಕೊಡೋದಿಲ್ಲ ಅಂದ್ರೆ ನಾರ್ವೇದಲ್ಲಿ, ಉಳಿದ ಎಲ್ಲ ಪ್ರಶಸ್ತಿ ಕೊಡೋದಿಲ್ಲ ಅಂದ್ರೆ ಸ್ವೀಡನ್ದಲ್ಲಿ. ಈ 6 ಪ್ರಶಸ್ತಿಗಳು ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಹೂ ಹ್ಯಾಸ್ ನೋಬೆಲ್ ಪೀಸ್ ಪ್ರೈಸ್ 2023. ನೋಬೆಲ್ ಪೀಸ್ ಪ್ರೈಸ್ ಅನ್ನು ಪಡೆದಿರ್ತಕ್ಕಂಥ 2023ರಲ್ಲಿ ಯಾರಂತಂದ್ರೆ ನರ್ಗೇಸ್ ಮೊಹಮ್ಮದಿ ಅವರಿಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇದು. ಸೊ ಇವರ ಒಂದು ಹೋರಾಟಕ್ಕೆ ಒಳಗೊಂಡು ಈ ಪ್ರಶಸ್ತಿಯನ್ನು ನೀಡಿ ಇರಾನ್ ದೇಶದಲ್ಲಿ ಒಬ್ಬ ಮಾನವ ಹಕ್ಕು ಹೋರಾಟಗಾರ್ತಿ. ಹೇಳ್ರಿ. ನೊಬೆಲ್ ಕೆಮಿಸ್ಟ್ರಿ ಅವಾರ್ಡ್ ಅಲೆಕ್ಸಿ ಎಕಿಮೋ ರಷ್ಯಾದವರು, ಫಿಸಿಸಿಸ್ಟು. ಲೂಯಿಸ್ ಇ ಬ್ರಸ್ USA ದವರು. ಮೊಂಗಿ ಗಾರ್ಬಿಯಲ್ ಬೇವಂಡಿ ಅಮೇರಿಕನ್ ಟುನಿಸಿಯನ್ ಫ್ರೆಂಚ್ ಕೆಮಿಸ್ಟ್ರಿ ಅವರು. ಇವರಿಗೆ ಕೆಮಿಸ್ಟ್ರಿ ಅವಾರ್ಡ್ 3 ಜನರ ನಡುವೆ ಇದು ಹಂಚಿಕೆಯಾಗಿದೆ. ಮೆಡಿಸಿನ್ದಲ್ಲಿ ಕ್ಯಾಟ್ಲಿನಾ ಕ್ಯಾರಿಕೋ, ಡ್ರೀವ್ ವಿಶ್ಮನ್ ಅಮೇರಿಕನ್ ಫಿಸಿಷಿಯನ್ ಅಂಡ್ ಅಮೇರಿಕನ್ ಬಯೋಕೆಮಿಸ್ಟ್ರಿ, ಇವರಿಗೆ ಈ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಫಿಸಿಕ್ಸ್ ಅಲ್ಲಿ ಪೆರಿ ಅಂಗೋಸ್ಟಿನಿ, ಫೆನಾಂಚ್ ಕ್ರಾಸ್ಚ್, ಎನೆಲ್ ಹುಲಿಯರ್ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಈ ಬಾರಿ ಅವಾರ್ಡ್ ಅನ್ನು ಪಡೆದಿರತಕ್ಕಂಥವ್ರು ಜಾನ್ ಫೋಸೆ. ಯಾರ್ರಿ? ಆಪ್ಷನ್ ಎ ಜಾನ್ ಫೋಸೆ. ಇವರಿಗೆ ಈ ಅವಾರ್ಡ್ ಅನ್ನು ನೀಡಿ ಲಿಟ್ರೇಚರ್ದಲ್ಲಿ ನೀಡಿ ಗೌರವಿಸಲಾಗಿದೆ. 2023ರ ಇತರೆ ಇಂಪಾರ್ಟೆಂಟ್ ಅವಾರ್ಡ್ಸ್ ಯಾವುದಂದ್ರೆ ಸಕ್ರೋವಾ ಪ್ರೈಸ್. ಹೇಳ್ರಿ. ಮಾನ್ಸಾ ಜಿನಾ ಅಮಿನಿ ಫ್ರಮ್ ಇರಾನ್ದವರಿಗೆ ನೀಡಲಾಗಿದೆ. ನಾರ್ಮನ್ ಬೋರ್ಲಾಗ್ ಫೀಲ್ಡ್ ಅವಾರ್ಡ್ ಸ್ವಾತಿ ನಾಯಕ್ ಅವರಿಗೆ. ಮಿಸ್ ಅರ್ತ್ ಇಂಡಿಯಾ 2023 ಪ್ರಿಯಾ ಸೇನ್ ಅವರಿಗೆ. ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ಮೆಂಟ್ 2023 ಸ್ವಾಮಿತ್ವ ಸ್ಕೀಮ್ಗೆ. 65th ರೋಮನ್ ಮ್ಯಾಗ್ಸೆಸೆ ಅವಾರ್ಡ್ ರವಿ ಖನ್ನನ್ ಆರ್. ಮಿಸ್ ಇಂಟರ್ನ್ಯಾಷನಲ್ ಇಂಡಿಯಾ ಅವಾರ್ಡ್ 2023 ಪ್ರವೀಣಾ ಅಂಜನಾ. ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಕಲ್ಚರ್ ಹೆರಿಟೇಜ್ ಅವಾರ್ಡ್ ಬೈಕುಲಾ ರೈಲ್ವೆ ಸ್ಟೇಷನ್ ಮುಂಬೈ. ಲೋಕಮಾನ್ ತಿಲಕ್ ನ್ಯಾಷನಲ್ ಅವಾರ್ಡ್ PM ಮೋದಿ ನರೇಂದ್ರ ಮೋದಿ ಅವರಿಗೆ. ಇಂಟರ್ನ್ಯಾಷನಲ್ ಎಮ್ಮಿ ಅವಾರ್ಡ್ ತಾಲಪಟ್ಟಿ ಪ್ರದೀಪ್ ಅವರಿಗೆ. ಪೆನ್ ಪ್ರಿಂಟರ್ ಪ್ರೈಸ್ ಅನ್ನ ಮೈಕಲ್ ರೋಸನ್ ಅವರಿಗೆ. ಇಷ್ಟು ಇತರೆ ಅವಾರ್ಡ್ಗಳಂತ ನಾವು ಇದನ್ನು ಹೇಳ್ಬೋದು. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಅವಾರ್ಡ್ ಯಾವುದಂತಂದ್ರೆ ಜರ್ಮನ್ ಪೀಸ್ ಪ್ರೈಸ್ ನೋಡ್ರಿ. ಸಲ್ಮಾನ್ ರಸ್ತಿ ಅವರಿಗೆ ಜರ್ಮನ್ ಪೀಸ್ ಪ್ರೈಸ್ ಅನ್ನು ನೀಡಿ ಗೌರವಿಸಲಾಗಿದೆ 2023ರಲ್ಲಿ. ಗ್ಲೋರಿಯಸ್ ಸ್ಪೋರ್ಟ್ಸ್ಮನ್ ಆಫ್ ದ ಇಯರ್ ಅವಾರ್ಡ್ 2023 ಲಿಯೋನೆಲ್ ಮೆಸ್ಸಿ ಅವರಿಗೆ.
ಲತಾ ದೀನಾನಾಥ್ ಮಂಗೇಶ್ಕರ್ ಅವಾರ್ಡ್, ಸಂಗೀತ ಕ್ಷೇತ್ರದಲ್ಲಿ ನೀಡುವಂಥ ಪ್ರಶಸ್ತಿ ಇದು. ಆಶ್ರಯಾ ಭೋಸ್ಲೆ ಅವರಿಗೆ. ಸಾಗರ್ ಶ್ರೇಷ್ಠ ಅವಾರ್ಡ್, ಕೊಚ್ಚಿನ್ ಪೋರ್ಟ್, ಕೊಚ್ಚಿನ್ ಒಂದು ಬಂದರಿಗೆ ಈ ಒಂದು ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ನ್ಯಾಷನಲ್ ಅವಾರ್ಡ್ ಫಾರ್ ಫಸಲ್ ಬಿಮಾ ಯೋಜನೆಯನ್ನು ಇತ್ತೀಚೆಗೆ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಶತಾಬ್ದಿ ಪುರುಷ್ ಟೈಟಲ್ ಅವಾರ್ಡ್ ಯಾರಿ ಪಂಡಿತ್ ರಾಮಕೃಷ್ಣ ಅವರಿಗೆ ನೀಡಲಾಗಿದೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್, ಇದು ಯೋಗಿ ಆದಿತ್ಯನಾಥ್ ಅವರಿಗೆ ನೀಡಲಾಗಿದೆ. ಫಸ್ಟ್ IAF ವುಮನ್ ಆಫೀಸರ್ ಆಫ್ ರಿಸೀವ್ ಗ್ಯಾಲೆಂಟ್ರಿ ಅವಾರ್ಡ್, ದೀಪಿಕಾ ಮಿಶ್ರಾ ಅವರಿಗೆ ಈ ಒಂದು ಗ್ಯಾಲೆಂಟ್ರಿ ಅವಾರ್ಡ್ ಅನ್ನು ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮಿಸ್ ಇಂಡಿಯಾ 2023 ಅವಾರ್ಡ್ ನಂದಿನಿ ಗುಪ್ತಾ. ಸರಸ್ವತಿ ಸಮ್ಮಾನ್ ಅವಾರ್ಡ್ 2022 ಶಿವಶಂಕರಿ ಅವರಿಗೆ. ಐಬೆಲ್ ಪ್ರೈಸ್ 2023 ಯಾರು? ಲೂಯಿಸ್ ಕೆಫಾರ್ಲಿ. ಪ್ರಿಂಟ್ಜರ್ ಆರ್ಕಿಟೆಕ್ಚರ್ ಪ್ರೈಸ್ 2023 ಡೇವಿಡ್ ಚಿಪ್ಪರ್ಫೀಲ್ಡ್. 2023 ಇಂಟರ್ನ್ಯಾಷನಲ್ ಪ್ರೈಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ CR ರಾವ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಫಿಫಾ ಫುಟ್ಬಾಲ್ ಅವಾರ್ಡ್ ಲಿಯೋನೆಲ್ ಮೆಸ್ಸಿ, ಅರ್ಜೆಂಟೀನಾದವರು. ಮಹಾರಾಷ್ಟ್ರ ಭೂಷಣ ಅವಾರ್ಡ್ ಅಪ್ಪಾ ಸಾಹೇಬ್ ಧರ್ಮಾಧಿಕಾರಿ, 2022 ಅಪ್ಪಾ ಸಾಹೇಬ್ ಧರ್ಮಾಧಿಕಾರಿ. ರೈಟ್ ರೀ. ಈ ಥರ ಕರೆಂಟ್ ಅಫೇರ್ಸನ್ನು ನಾನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಇದರಲ್ಲಿ ಕರೆಕ್ಟ್ ಆನ್ಸರ್ ನೋಡಿ, ಭಾರತ ರತ್ನ ಅವಾರ್ಡ್ ಎಷ್ಟು ಜನರಿಗೆ ನೀಡಿ ಗೌರವಿಸಲಾಯಿತು ಅಂತ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಇದರ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನೀವು ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿಳಿಸ್ರಿ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಮೆಂಟ್ಸನ್ನು ಬರೀರಿ. ನೀವು ಕಮೆಂಟ್ಸ್ ಬರೆದ್ರೆ ಯಾವ ಥರದ ವಿಡಿಯೋ ನಿಮಗೆ ಬೇಕು ಅದೇ ಥರದ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಜೊತೆಗೆ ಇನ್ನು ಮುಂದೆ ರಾತ್ರಿ 9 ರಿಂದ 10 ಗಂಟೆವರೆಗೆ ಯೂಟ್ಯೂಬ್ ಲೈವ್ ಕ್ಲಾಸನ್ನು ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಾಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಬ್ಯಾಂಕ್, ರೈಲ್ವೆ, SSCಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾಲ್ ಫಾರ್ಮ್ ಆದರೂ ಕರ್ನಾಟಕದಿಂದ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಆ ಮೂಲಕ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆ ಆಗಲಿ ಅಂತೇಳಿ ನಾನು ಬಯಸ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ ನಾವು ಇದನ್ನು ನೀಡ್ತಾ ಇದ್ದೀವಿ.